ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಆವರಣದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕೇವಲ ಕರಾವಳಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇವತ್ತು ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಹಾಗೂ ಕೇರಳ, ಮಹಾರಾಷ್ಟ್ರದ ಗಡಿಭಾಗಗಳು ಕೂಡ ನಾವು ನಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದೇವೆ. ವಾರ್ಷಿಕವಾಗಿ ಸುಮಾರು 6 ಲಕ್ಷದಷ್ಟು ರೋಗಿಗಳನ್ನು ಹೊರರೋಗಿ ವಿಭಾಗದಲ್ಲಿ ಹಾಗೂ 65,000ಕ್ಕೆ ಮಿಗಿಲಾದಂತಹ ರೋಗಿಗಳನ್ನು ಒಳರೋಗಿ ವಿಭಾಗದಲ್ಲಿ ನಾವು ಇವತ್ತು ಸಮರ್ಪಕವಾಗಿ ಚಿಕಿತ್ಸೆಯನ್ನು ನೀಡಿ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ತನ್ನದೇ ಆದ ಗಮನಾರ್ಹ ಸಾಧನೆಯನ್ನು ಮಾಡಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗೂ ಈ ಆಸ್ಪತ್ರೆ ತಮಗೆಲ್ಲರಿಗೂ ಚಿರಪರಿಚಿತ. ಇದೇ ಆಸ್ಪತ್ರೆಯ ಅಂಗಸಂಸ್ಥೆಯಾಗಿ ಜುಲೇಖಾ ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇವತ್ತು ಕ್ಯಾನ್ಸರ್, ಅರ್ಬುದ ರೋಗದ ಕೊನೆಯ ತಾಣವಾಗಿ ಇವತ್ತು ಹೊರಹೊಮ್ಮಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಇವತ್ತು ಅರ್ಬುದದ ರೋಗ ವಿಜ್ಞಾನದಲ್ಲಿ ಅಂದರೆ ಕ್ಯಾನ್ಸರ್ ಕೇರ್ನಲ್ಲಿ ಆರಂಭಿಕ ಹಂತದಿಂದ ಅಂತಿಮವಾಗಿ ಅಂದರೆ ರಿಹ್ಯಾಬಿಲಿಟೇಷನ್ ತನಕ ಈ ಒಂದು ಪದಪುಂಜಗಳು ಯಾವುದ್ಯಾವುದಿದೆ ಇವೆಲ್ಲದರ ಒಂದು ಪ್ರಯೋಗ ಹಾಗೂ ಒಂದು ವಾಡಿಕೆ ಇವತ್ತು ಜುಲೇಖಾ ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಕಂಡು ಬರ್ತಾ ಇದೆ. ಇದೇ ಜುಲೇಖಾ ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ನಾಡಿನ ಖ್ಯಾತ ಶಸ್ತ್ರಚಿಕಿತ್ಸಕರಾದಂತಹ ಹಾಗೂ ಇವತ್ತು ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈಸ್ ಚಾನ್ಸಲರ್ ಉಪಕುಲಪತಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಸರ್ಜಿಕಲ್ ಆಂಕಾಲಜಿ ಅರ್ಬುದ ರೋಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಲಾಲುದ್ದೀನ್ ಅವರ ತಂಡವು ಸಮರ್ಪಕವಾಗಿ ಒಂದು 7 ವರ್ಷದ ಮಗುವಿಗೆ ನೂತನ ವಿಧಾನವನ್ನು, ವೈದ್ಯಕೀಯ ಕ್ಷೇತ್ರದ ನೂತನ ವಿಧಾನಗಳಲ್ಲಿ ಒಂದಾದಂಥ ವಿಧಾನವನ್ನು ಬಳಸಿಕೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡಿದೆ. ಆ ಮಗು ಇವತ್ತು ನಮ್ಮೊಂದಿಗಿದೆ. ಇದೇ ಥರ ಹಿಂದಿನ ದಿನಗಳಲ್ಲಿ ಇದೇ ಥರದ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಅದರ ಒಂದು ಫಲಾನುಭವಿ ಅಂತ ಹೇಳುವಂತಹ ಒಂದು ವ್ಯಕ್ತಿ ಕೂಡ ನಮ್ಮೊಂದಿಗಿದ್ದಾರೆ. ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಅಧೀಕ್ಷಕರಾದಂತಹ ಶ್ರೀಯುತ ಡಾಕ್ಟರ್ ಹಬೀಬ್ ರೆಹಮಾನ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ಥರ ಜುಲೇಖಾ ಯೆನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಅರ್ಬುದ ರೋಗ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೂ ಅವರ ತಂಡದವರಾದಂತಹ ಡಾಕ್ಟರ್ ಅಮರ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೂ ಆಸ್ಪತ್ರೆಯ ಮಕ್ಕಳ ವಿಭಾಗದ ಡಾಕ್ಟರ್ ಅನಿತಾ ಪ್ರಭು ಅವರು ನಮ್ಮೊಂದಿಗಿದ್ದಾರೆ. ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಶುಶ್ರೂಷಕ ಅಧೀಕ್ಷಕರಾದಂತಹ ಶ್ರೀಮತಿ ಸತ್ಯವತಿಯವರು ನಮ್ಮೊಂದಿಗಿದ್ದಾರೆ. ಹಾಗೂ ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಅಥವಾ ಯೆನಪೋಯ ವಿಶ್ವವಿದ್ಯಾಲಯದ ಮಾಧ್ಯಮ ಸಂಯೋಜಕರಾದಂಥ ಶ್ರೀಯುತ ಬಾಲಕೃಷ್ಣ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಹಬೀಬ್ ರೆಹಮಾನ್ ಅವರು ತಮಗೆ ಮುಂದಿನ ಒಂದು ಪರಿಚಯವನ್ನು ಕೊಡಲಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪತ್ರಿಕಾ ಮಾಧ್ಯಮದವರೇ ಮತ್ತು ನೆರೆದಿರುವವರೇ, ಈ ನಮ್ಮ ಯೆನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅನ್ನೋದು ಎಲ್ರಿಗೂ ಒಂದು ಚಿರಪರಿಚಿತ ಆಸ್ಪತ್ರೆ ಆಗಿದೆ. ಇಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ರೋಗಿಯನ್ನು ಚಿಕಿತ್ಸಿಸುವುದಂದರೆ ಒಂದು ತಂಡದ ಎಫರ್ಟ್ ಆಗಿದೆ, ಅದೊಂದು ಟೀಮ್ ಎಫರ್ಟ್. ನಮ್ಮ ಒಂದು ರೋಗ ಕಂಡಿಗೆ ಥೈರಾಯ್ಡ್ ರೋಗದಿ ಮಗು ಬಂದಿದೆ, ಮೊದಲು ರೋಗ ನಿರ್ಧಾರವಾಗಬೇಕು. ಅದಕ್ಕೋಸ್ಕರ ಪೆಥಾಲಜಿ ಡಿಪಾರ್ಟ್ಮೆಂಟ್, ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಸಹಕಾರ ಅತ್ಯವಶ್ಯಕವಾಗಿರುತ್ತದೆ. ಆಮೇಲೆ ಅದಾದ ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆಗೆ ಇನ್ನೊಂದು ತಂಡವೇ ಇದೆ. ಈಗ ಈ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಂಡ ನಮ್ಮ ಯೆನಪೋಯಲ್ಲಿ ನುರಿತ ವೈದ್ಯರಿದ್ದಾರೆ. ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ಅಕ್ಬರ್, ಡಾಕ್ಟರ್ ಅಮರ್, ಡಾಕ್ಟರ್ ನೂರ್ ಇವರನ್ನೊಳಗೊಂಡ ಒಳ್ಳೆಯ ತಂಡವೇ ಇದೆ ಇಲ್ಲಿ. ಸೊ ಈ ಆಸ್ಪತ್ರೆ ಚಿಕಿತ್ಸೆ ಅನ್ನೋದು ಒಂದು ನುರಿತ ವೈದ್ಯರ ಅವಶ್ಯಕತೆ ಇದೆ. ಇನ್ನೊಂದು ಅತ್ಯಾಧುನಿಕ ಸಲಕರಣೆಗಳು, ಇಕ್ವಿಪ್ಮೆಂಟು ಬೇಕಾಗುತ್ತದೆ. ಈ ಯೆನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಎಲ್ಲ ಥರದ ನುರಿತ ವೈದ್ಯರು ಇದ್ದಾರೆ. ಎಲ್ಲ ಥರದ ನುರಿತ ಉಪಕರಣಗಳು, ಇಕ್ವಿಪ್ಮೆಂಟ್ಸ್, ಒಳ್ಳೆ ಲ್ಯಾಬೊರೇಟ್ರಿ ಎಲ್ಲ ಇದೆ. ಇದಕ್ಕೋಸ್ಕರ ನಾವು ನಮ್ಮ NABH ಇಂದ ಮಾನ್ಯತೆಯನ್ನು ಪಡೆದಿದ್ದೇವೆ ಮತ್ತು ನಮ್ಮ ಲ್ಯಾಬೊರೇಟ್ರಿ NABLಯಿಂದ ಮಾನ್ಯತೆಯನ್ನು ಪಡೆದಿದೆ. ಈ ಮಾನ್ಯತೆ ಅರ್ಥ ಏನಂದರೆ ಉತ್ಕೃಷ್ಟ ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ. ಸೊ ಈ ಆಸ್ಪತ್ರೆಯಲ್ಲಿ ಇದೇ ಥರ ಅನೇಕ ಅತ್ಯಂತ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಗಳು ನಡೆಯುತ್ತಾ ಇದೆ. ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಅಕ್ಬರ್ ಜಲಾಲುದ್ದೀನ್ ಅವರು ಇನ್ನು ವಿಸ್ತೃತವಾಗಿ ಮಾತಾಡಲಿಕ್ಕಿದ್ದಾರೆ. ನಾನು ಅವರನ್ನು ಆಹ್ವಾನಿಸ್ತೇನೆ ಮಾತಾಡಲು. ನಮಸ್ಕಾರ. ಇದು ವಿಶೇಷ ಏನಂದ್ರೆ, ನಾನು 30 ವರ್ಷ ನನ್ನ ಸ್ಟಡೀಸಲ್ಲಿ ಮಕ್ಕಳಾಗಿ ಇಷ್ಟು ಸಣ್ಣ ಮಗುವಿಗೆ
ಥೈರಾಯ್ಡ್ ಕ್ಯಾನ್ಸರ್ ಮೊದಲ ಬಾರಿ ನೋಡಿ ಬಂದಿದ್ದೇನೆ. ನನ್ನ ಪಕ್ಕದಲ್ಲೇ ಮಿಸಸ್ ಜಸಲ್, ಅವರು ಬಿಜೆಪಿ ಮೈನಾರಿಟಿ ಸೆಲ್ ಚೀಫ್ ಮಂಗಳೂರು. ಅವರಿಗೆ ನಾನೊಂದು 18 ವರ್ಷ ಹಿಂದೆ ಇದೇ ಥರ ಥೈರಾಯ್ಡ್ ಆಪರೇಷನ್ ಮಾಡಿ ಅವರು 10 ಸ್ಟಾರ್ಟ್. ಇದ್ರ ಏನು ವಿಶೇಷ ಅಂದ್ರೆ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಈ ಮಗು ಕ್ಯಾನ್ಸರ್ ಆಗಿ ಬರುವಾಗ ಈ ಕ್ಯಾನ್ಸರ್ ಒಂದು ಅಷ್ಟು ಹರಡಿತ್ತು. ಬರೀ ಥೈರಾಯ್ಡ್ ಅಲ್ಲಿ ಮಾತ್ರ ಅಲ್ಲ, 2 ಭಾಗಕ್ಕೆ ಮತ್ತು ಕತ್ತೆ 2 ಭಾಗಕ್ಕೆ ಸೆಂಟ್ರಲ್ ಹರಡಿತ್ತು. ಸೊ ಥೈರಾಯ್ಡ್ ಸರ್ಜರಿಯಲ್ಲಿ ಕರೆಕ್ಟ್ ಆಗಿ ನಾವು ಸರಿಯಾಗಿ ಸರ್ಜರಿ ಮಾಡಿದ್ರೆ 100% ನಾವು ರೋಗವನ್ನು ಕ್ಯೂರ್ ಮಾಡಿಕೊಡ್ಬೋದು. ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದ್ರೆ 100% ರೋಗವನ್ನು ಕ್ಯೂರ್ ಮಾಡಿ ಅವರಿಗೆ ಮುಂದೆ ನಾರ್ಮಲ್ ಆಗಿ ತಪ್ಪಿಸೋದು. ಆದ್ರೆ ಒಂದು ಸರ್ಜರಿ ಮಾಡುವಾಗ 2 ಏನು ವಿಶೇಷ ಏನಂದ್ರೆ, ಒಂದು ಪ್ಯಾರಾಥೈರಾಯ್ಡ್ ಅಂತ ಇನ್ನೊಂದು ಗ್ಲ್ಯಾಂಡ್ ಥೈರಾಯ್ಡ್ ಜೊತೆ ಅದನ್ನು ನಾವು ಉಳಿಸಿ ಮಾಡ್ತೇವೆ. ಅದನ್ನು ಉಳಿಸಿ ಮಾಡಿದ್ರೆ ಅವರಿಗೆ ಬಾಡಿಯಲ್ಲಿ ಕ್ಯಾಲ್ಸಿಯಂ ತುಂಬಾ ಕಮ್ಮಿ ಆಗುತ್ತೆ, ಅವರಿಗೆ ಮಾಮೂಲಿ ಕೆಲಸ ಮಾಡೋಕ್ಕಾಗ್ತದೆ. ಸೊ ಅದು ಮಾಡಬೇಕಂದ್ರೆ ದಿನಕ್ಕೆ ಒಂದು 10-15 ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿಂತಾ ಇರಬೇಕಾಗುತ್ತೆ. ಕೈಯಲ್ಲಿ ಕ್ರಾಮ್ಸ್, ಕಾಲಲ್ಲಿ ಕ್ರಾಮ್ಸ್ ಕೆಲಸ ಮಾಡ್ತಾರೆ. ಈ ಏಜ್ ಅಲ್ಲಿ ಇಂಥ ಪ್ರಾಬ್ಲಮ್ಸ್ ಆಗಿದೆ ಅವರಿಗೆ ಲೈಫ್ ಲಾಂಗ್ ಒಂಥರ ಟ್ರಿಪ್ಲಿ ಏನು ಮಾಡೋಕ್ಕೆ ಸಾಧ್ಯವಾಗುತ್ತೆ. ಸೊ ಪ್ಯಾರಾಥೈರಾಯ್ಡ್ ಪ್ರಿಸರ್ವೇಷನ್ ಇನ್ ಥೈರಾಯ್ಡ್ ಕ್ಯಾನ್ಸರ್ ಇಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ರಿಟಿಕಲ್ ಸ್ಟೆಪ್. ಅದನ್ನು ಈಗ ನಾವು ಪ್ರಿಸರ್ವ್ ಮಾಡಲಿಕ್ಕೆ ಇದು ನಮ್ಮ ಹತ್ರ ಇಲ್ಲಿ ಜನಪದದಲ್ಲಿ ಹೊಸ ಯಂತ್ರವನ್ನು ನಾವು ಯೂಸ್ ಮಾಡಿದ್ದೇವೆ. ಅದು ಇಂಡೋಸೈನಿನ್ ಗ್ರೀನ್. ಅದನ್ನು ಯೂಸ್ ಮಾಡಿ ನಾವು ಈ ಪ್ಯಾರಾಥೈರಾಯ್ಡ್ 100% ಆಗಿ ಸೇಫ್ ಗಾರ್ಡ್ ಮಾಡಿ ಆಪರೇಷನ್ ಮಾಡೋದು ಸಾಧ್ಯವಾಗುತ್ತೆ. 2ನೇದು ಧ್ವನಿಪೆಟ್ಟಿಗೆಯ ನರ. ಧ್ವನಿಪೆಟ್ಟಿಗೆಯ ನರ ಈ ಸರ್ಜರಿ ಮಾಡುವಾಗ ಅದನ್ನು ಉಳಿಸಿ ಮಾಡೋದು ಇನ್ನೊಂದು ಮುಖ್ಯವಾದ ಸ್ಟೆಪ್. ಇದನ್ನು ನಾವು ಕರೆಕ್ಟ್ ಆಗಿ ನೇರವಾಗಿ ಇರುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಒಳಗಿಂದ ಇಲ್ಲದ್ರೆ ಪಕ್ಕದಿಂದ ಹೋಗ್ತಾ ಇರುತ್ತೆ. ಅದನ್ನು ನಾವು ಉಳಿಸಿ ಮಾಡೋದು ಇನ್ನೊಂದು ಮುಖ್ಯ ಸ್ಟೆಪ್. ಅದು 2 ಮಾಡಿದ ತಕ್ಷಣ ಥೈರಾಯ್ಡ್ ಕ್ಯಾನ್ಸರ್ ಅನ್ನು ಪೂರ್ತಿಯಾಗಿ ಅದು ಗುಣ. ಈಗ 3ನೇದು ಏನಂದ್ರೆ, ಈ ಥೈರಾಯ್ಡ್ ಕ್ಯಾನ್ಸರ್ ಕತ್ತಲ್ಲಿ ಆಚೆ ಹರಡಿದೆ, ಅದು ಬೇರೆ ನರಗಳಿಗೆ ತೊಂದರೆ. ಸೊ ಆ ನರವನ್ನು ಸಹ ಉಳಿಸಿ ಮಾಡಬೇಕು. ಅದಂದ್ರೆ ನಮ್ಮ ಭುಜ ಕಡೆಗೆ ಹೋಗುವಂತ ನರಗಳಿದೆ, ಅದು ನಾವು ಉಳಿಸಿ ಮಾಡದಿದ್ರೆ ಅವರಿಗೆ 2 ಭುಜವನ್ನು ಸರಿಯಾಗಿ ಯೂಸ್ ಮಾಡಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಮಗುವಿಗೆ ನಾವು 2 ವಾರ ಹಿಂದೆ ಆಪರೇಷನ್ ಮಾಡಿದ್ವಿ. ಸೊ ಈ ಯಂತ್ರವನ್ನು ಯೂಸ್ ಮಾಡಿ ಈ ಸರ್ಜರಿಯನ್ನು ನಾವು 100% ಪರ್ಫೆಕ್ಟ್ ಆಗಿ ಮಾಡಿದ್ದೇವೆ. ಕಂಪ್ಲೀಟ್ ರಿಕವರಿ ಆಗಿದೆ, ಪೇಷಂಟ್ ಇಸ್ ಕಂಫರ್ಟೇಬಲ್ ಆಗಿದೆ. ಇದ್ರದ್ದು ಮುಂದೆ ಯಾವ ತರ ಏನಂತ ನನ್ನ ತಂಡದ ಇನ್ನೊಂದು ಸಾಹಿತ್ಯ ಡಾಕ್ಟರ್ ನೂರ್ ವೆರಿ ಗುಡ್. ನಮಸ್ಕಾರ. ಈಗಾಗಲೇ ಸರ್ ಎಲ್ಲ ಹೇಳಿದ್ದಾರೆ, ನಾನು ಜಸ್ಟ್ ವಿಸ್ತರಿಸ್ತೇನೆ. ನಾವು ಈ ಥೈರಾಯ್ಡ್ ಸರ್ಜರಿಗೆ ಇದೊಂದು ಚಾಲೆಂಜಿಂಗ್ ಸರ್ಜರಿ ಆಗಿತ್ತು. ಯಾಕಂದರೆ ಇದು ಸಣ್ಣ ಮಗುವಲ್ಲಿ ಇದ್ದದ ಕಾರಣ ಮತ್ತು ಸ್ವಲ್ಪ ಹರಡಿರುವ ಕಾರಣ. ಸೊ ನಾವು ಫಸ್ಟ್ ಟೈಮ್ ಆಗಿ ಈಗ ICG ಯೂಸ್ ಮಾಡುವ ಯಂತ್ರ ಯೂಸ್ ಮಾಡಿದ್ದೇವೆ. ಇದು ನಮ್ಮ ಯಂತ್ರದ ಒಂದು ಪಿಕ್ಚರ್. ಇದರಲ್ಲಿ ಜಸ್ಟ್ ಕೇಸ್ ಕ್ಯಾಪ್ಸುಲ್ ಅಂದರೆ ಪೇಷಂಟ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ, 7 ವರ್ಷದ ಮಗು ಈ ಕತ್ತಿನಲ್ಲಿ ಗಂಟಾಗಿ ಬಂದಿದ್ದರು. ಅದು ನಾವು ಅವರನ್ನು ವರ್ಕಪ್ ಮಾಡುವಾಗ ಅದು ಕ್ಯಾನ್ಸರ್ ಅಂತ ಕನ್ಫರ್ಮೇಷನ್ ಆಯಿತು. ಮತ್ತು ಅದಲ್ಲದೆ ಕತ್ತಿನ 2 ಸೈಡಿಗೆ ಅಲ್ಲದೆ ಮಧ್ಯಭಾಗದಲ್ಲಿ ಸಹ ಹರಡಿರುವ ಲಕ್ಷಣಗಳು ಕಂಡಿತು. ಹಾಗಾಗಿ ಇದನ್ನು ಟ್ಯೂಮರ್ ಬೋರ್ಡ್ನಲ್ಲಿ ಡಿಸ್ಕಸ್ ಮಾಡಿ ಸರ್ಜರಿ ಮಾಡುವ ಪ್ಲ್ಯಾನ್ ಆಯಿತು. ಇದರಲ್ಲಿ ಚಾಲೆಂಜಸ್ ಅಂದರೆ, ಒಂದು ಮೇಯ್ನ್ ಅಂದರೆ ಇದು ತುಂಬ ಸಣ್ಣ ಹುಡುಗಿ. ಹಾಗಾಗಿ ಇದು ನಾವು ನೋಡಿರುವ ಪ್ರಕಾರ ಈ ಥರ ನಾವು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿಲ್ಲ. 2ನೇದು ಆಗಿ ಎಕ್ಸ್ಟೆನ್ಸಿವ್ ನೋಡ್ಸ್ ಅಂದರೆ 2 ಸೈಡಲ್ಲಿ ಸಹ ಮತ್ತು ಮಧ್ಯಭಾಗದಲ್ಲಿ ಸಹ ಎಕ್ಸ್ಟೆನ್ಸಿವ್ ತುಂಬ ಗಂಟುಗಳಾಗಿತ್ತು. ಮತ್ತು ಸರ್ಜರಿ ಸಹ ತುಂಬ ಟೈಮ್ ತಗೊಳ್ಳುವ 9 ಗಂಟೆಯ ಸರ್ಜರಿ ಆಗಿತ್ತು. ಹೈ ಚಾನ್ಸ್ ಆಫ್ ಹೈಪೋಕ್ಯಾಲ್ಸಿಮಿ ಅಂದರೆ ಈ ಕ್ಯಾಲ್ಸಿಯಂ ಕಡಿಮೆ ಆಗುವ ಚಾನ್ಸ್ ತುಂಬ ಹೆಚ್ಚಾಗಿತ್ತು. ಮತ್ತು ಸರ್ ಹೇಳಿದ ಹಾಗೆ ನರಗಳನ್ನು ಸಹ ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹೀಗಾಗಿ ಇದೊಂದು ಚಾಲೆಂಜಿಂಗ್ ಸರ್ಜರಿ. ನಾವು ದೊಡ್ಡವರಲ್ಲಿ ಮಾಡೋದಕ್ಕಿಂತ ಸಣ್ಣವರಲ್ಲಿ ತುಂಬ ಹೆಚ್ಚಾಗಿ ಸ್ವಲ್ಪ ರಿಸ್ಕ್ ಹೆಚ್ಚಿರ್ತದೆ. ಇದರಲ್ಲಿ ನಾವು ಫಸ್ಟ್ ಟೈಮಿಗೆ ಈ ಫ್ಲೂರೋಸೆನ್ಸ್ ಗೈಡೆಡ್ ಸರ್ಜರಿ ಅಂತ ಯೂಸ್ ಮಾಡಿದ್ದೇವೆ. ಈಗ ಪಿಕ್ಚರಲ್ಲಿ ನೋಡುವ ಹಾಗೆ ಅದು ಒಂದು ಡೈ, ಇಂಡೋಸೈನಿನ್ ಗ್ರೀನ್ ಅಂದರೆ ಒಂದು ಡೈ
ಅದು ಇಂಜೆಕ್ಟ್ ಮಾಡಬೇಕು. ಅದು ಡೋಸ್ ಕ್ಯಾಲ್ಕುಲೇಟ್ ಮಾಡಿ ನರಗಳಲ್ಲಿ ಇಂಜೆಕ್ಟ್ ಮಾಡಿದರೆ ಅದು ನಮ್ಮ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಅನ್ನುವ ಗ್ರಂಥಿಯಲ್ಲಿ ಫಸ್ಟಾಗಿ ಕಾಣಿಸ್ಕೊಳ್ತದೆ. ಈ ಯಂತ್ರವನ್ನು ಯೂಸ್ ಮಾಡಿ ಆ ಪ್ಯಾರಾಥೈರಾಯ್ಡನ್ನು ಕರೆಕ್ಟಾಗಿ ಸೇವ್ ಮಾಡ್ಬೋದು. ಸೇವ್ ಮಾಡಿದರೆ ಅವರಿಗೆ ಕ್ಯಾಲ್ಸಿಯಂ ತೊಂದರೆ ಬರುವ ಸಾಧ್ಯತೆ ತುಂಬ ಕಮ್ಮಿ ಇರ್ತದೆ. ಅದರ್ವೈಸ್ ಇಲ್ಲದಿದ್ದರೆ ಈ ಥರ ಸರ್ಜರಿಯಲ್ಲಿ ಕ್ಯಾಲ್ಸಿಯಂ ತೊಂದರೆ ಬರುವ ಸಾಧ್ಯತೆಗಳು ಬಹಳ ಹೆಚ್ಚು. ಇದು ನಾವು ಒಂದು ಆಪರೇಟ್ ಆದಮೇಲೆ ಒಳ್ಳೆ ಕ್ಲೀನ್ ಫೀಲ್ಡ್ ಆಗಿತ್ತು. 9ರಿಂದ 10 ಗಂಟೆಯ ಸರ್ಜರಿ ಆಗಿತ್ತು. ಬೆಳಗ್ಗೆ ಹೋಗಿದ್ದು ಬಂದಿದ್ದು ಸಾಯಂಕಾಲ. ಸರ್ಜರಿ ಆದ ಮೇಲೆ ಮಗು ಸೆಕೆಂಡ್ ಡೇ ಖುಷಿಯಾಗಿ ಏನೂ ತೊಂದರೆ ಇರಲಿಲ್ಲ. ಮತ್ತು ಈ ಸರ್ಜರಿಯನ್ನು ವಿಶೇಷ ಅಂದರೆ ಇದು ನಾವು ಏನೂ ಕಾಸ್ಟ್ ಇಲ್ಲದೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿಯಲ್ಲಿ ಮಾಡಿರೋದು. ಮಗುವಿಗೆ ಇಷ್ಟು ಒಂದು 2 ವಾರ ಅಡ್ಮಿಟ್ ಆಗಿರೋದರಲ್ಲಿ ಅವರಿಗೆ ಸರ್ಜರಿಯ ಕಾಸ್ಟ್ ಎಂಥದ್ದು ಬರಲಿಲ್ಲ. ಇಂಪಾರ್ಟೆಂಟ್ ಅಂದರೆ ಅವರು ಕರೆಕ್ಟ್ ಟೈಮಲ್ಲಿ ಸಹ ಬಂದಿದ್ದರು. ಮಗುವನ್ನು ಅವರಿಗೆ ಗೊತ್ತಾದ ಹಾಗೆ ಬಂದಿದ್ದರು. ಇದು ಕಾರಣ ನಮ್ಗೆ ಆಕ್ಚುಲಿ ಗೊತ್ತಿಲ್ಲ. ಅದೇ ಹೇಳಿದ್ದು ನಾನು ಮೊದಲನೇ ಬಾರಿ ಒಂದು 7 ವರ್ಷದ ಮಗುವನ್ನು ಮತ್ತೆ ರಿಪೋರ್ಟ್ಸ್ ಇದೆ, 4 ವರ್ಷ 5 ವರ್ಷ ರಿಪೋರ್ಟ್ಸ್ ಇದೆ. ಆದರೆ ಈ ತರ ಪೂರ್ತಿ ಕತ್ತಲ್ಲಿ ಸ್ಪ್ರೆಡ್ ಆಗಿರೋದು ರಿಪೋರ್ಟ್ ಇದೆ. ಸಣ್ಣದಾಗಿ ಇರುವಾಗ ಗೊತ್ತಾಗಿ ಇಲ್ಲಾದ್ರೆ ಫ್ಯಾಮಿಲಿ ಹಿಸ್ಟರಿ ಇದ್ರೆ ಏನಾದ್ರು ಮಾಡಿ ನೋಡ್ಕೊಂಡು ತೆಗಿತಾರೆ ಬಿಟ್ಟು ಈ ತರ ಒಂಥರ ಫುಲ್ ಸ್ಪ್ರೆಡ್ ಆದ ನಂತರ ಬರುದು. ಅದಕ್ಕೆ ಇವತ್ತು ನಮ್ಮ ಜೊತೆ ಮಿಸಸ್ ಜಸೆಲ್ ಇದ್ದಾರೆ. ಅವರೊಂದು ಅಂದ್ರೆ ಜನರಿಗೆ ಒಂದು ಗೊತ್ತಾಗ್ಬೇಕು, ಥೈರಾಯ್ಡ್ ಕ್ಯಾನ್ಸರ್ ಪೂರ್ಣವಾಗಿ ಗುಣ ಮಾಡೋದು. ಥೈರಾಯ್ಡ್ ಕ್ಯಾನ್ಸರ್ ಪರ್ಫೆಕ್ಟ್ ಸರ್ಜರಿ ಆಗಬೇಕು. ಎರಡನೇದು ಸರ್ಜರಿ ಆಗುವಾಗ ಫಂಕ್ಷನಲ್ ಔಟ್ಕಮ್ ಸರಿಯಾಗಿರ್ತದೆ. ಅಂದ್ರೆ ನಾನು ಹೇಳಿದಾಗೆ ಪ್ಯಾರಾಥೈರಾಯ್ಡ್ ಮತ್ತು ನರವನ್ನು ಉಳಿಸಿ ಮಾಡೋದು. ಇದನ್ನೆರಡು ಉಳಿಸ್ಲಿಕ್ಕೆ ಈ ಸಮಯ ಇಷ್ಟೊಂದು ಟೈಮ್ ಸಿಗಬೇಕು. 8-9 ಗಂಟೆ ನಿಂತ್ಕೊಂಡು ಮಾಡ್ಬೇಕಾದ್ರೆ. ಸಣ್ಣ ಮಗುವಾಗ ಅಡಲ್ಟ್ ಆಗುವಾಗ ಅದು ಅಷ್ಟೊಂದು ಇದೇ ಆಗಲ್ಲ. ಮಗುವಾಗ ತುಂಬಾ ನೇರವಾಗಿರುತ್ತೆ, ಇದೆಲ್ಲ ಸಣ್ಣದಾಗಿರುತ್ತೆ. ಸೊ ಟೆಕ್ನಿಕಲಿ ಮೂರನೇದು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದ್ರೆ ಮುಂದಕ್ಕೆ ಗುಣನೂ ಆಗುತ್ತೆ. ಆದ್ರೆ ಫಂಕ್ಷನಲ್ ಔಟ್ಕಮ್ ನಾರ್ಮಲ್ ನಿಯರ್ 100% ಪಾಸ್ ಅಂಡ್ ನಾರ್ಮಲ್ ಲೈಫ್ ಫ್ಯೂಚರ್. ಮುಂದಕ್ಕೆ ದೊಡ್ಡದಾಗಿ ಕಲಿತು ಮದುವೆಯಾಗಿ ಮಗುವಾಗಿ ಅದಕ್ಕೆ ನಾರ್ಮಲ್ ಲೈಫ್ ಬರ್ತದೆ. ಇದೊಂದು ಮೆಸೇಜ್. ಯಾಕಂದ್ರೆ ಥೈರಾಯ್ಡ್ ಕ್ಯಾನ್ಸರ್ ಆದ್ರೆ ಹೆದರ್ಬೇಕಂತ ಇಲ್ಲ, ಕರೆಕ್ಟ್ ಆಗಿ ಸರ್ಜರಿ ಮಾಡಿದ್ರೆ ಗುಣವಾಗುತ್ತೆ. ಅದೇ ತರ ಅದರದ್ದು ಕಾಂಪ್ಲಿಕೇಶನ್ ನಾನು ಹೇಳಿದಾಗೆ ಹೈಪೋಪ್ಯಾರಾಥೈರಾಯ್ಡಿಸಮ್, ತುಂಬಾ ಕ್ಯಾಲ್ಸಿಯಂ ಮಾತ್ರ ತಿನ್ಬೇಕಂತ ಇಲ್ಲ. ಅದೊಂದು ಪ್ಯಾರಾಥೈರಾಯ್ಡ್ ಅನ್ನು ನಾವು ಸೇವ್ ಮಾಡುವಂತ ಈ ಯಂತ್ರವನ್ನು ಯೂಸ್ ಮಾಡಿದ್ರೆ ನಿಯರ್ಲಿ 100% ಸಕ್ಸಸ್. ಈಗ ಆಯುಷ್ಮಾನ್ ಅಂತ ಹೇಳಿದ್ರೆ ಉಚಿತ ಇದೆ. ಆಯುಷ್ಮಾನ್ ಇಲ್ಲದಿದ್ರೆ ಎಷ್ಟು ವೆಚ್ಚದಾಗಿದೆ? ಆಯುಷ್ಮಾನ್ ಇಲ್ಲದಿದ್ರೆ ಇದೊಂದು ಕಮ್ಮಿಯಲ್ಲಿ 2 lakhs, ಅಟ್ಲೀಸ್ಟ್ 1.5. ಈ ಸರ್ಜರಿ ಆಯುಷ್ಮಾನ್ ಕಂಪ್ಲೀಟ್ ಉಚಿತವಾಗಿ ಬರ್ತದೆ. BPL ಕಾರ್ಡ್ ಹೋಲ್ಡರ್ ಇದ್ದಲ್ಲಿ. APL ಕಾರ್ಡ್ ಹೋಲ್ಡರ್ ಏನು ಪ್ಯಾಕೇಜ್ ಇದೆ ಅದರಲ್ಲಿ 30% ಸರ್ಕಾರ ಕೊಡ್ತದೆ, 70% ಯಾರು ಪೇರೆಂಟ್ಸ್ ಇದ್ದಾರೆ ಅಥವಾ ಮಗುವಿನ ಕಡೆಯವರು ಅವರು ರೋಗಿ ಬಂದಿಯವರು ಕಟ್ಟಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಇದು ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಸಂಪೂರ್ಣ ಉಚಿತವಾಗಿ ಬರ್ತದೆ. ಈಗ ಸುಮಾರು 16 ವರ್ಷದ ಹಿಂದೆ ಇದೇ ಥರದ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಸಂಪೂರ್ಣ ಗುಣಮುಖರಾಗಿ ಅದರ ಒಂದು ಪರಿಪೂರ್ಣ ಫಲಾನುಭವಿಗಳಂದ್ರೆ ಮಿಸ್ ಜಸೆಲ್ ಇವತ್ತು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮಿಂಚುತ್ತಾ ಇದ್ದಾರೆ. ಅವರು ಇದಕ್ಕೆ ಒಂದು ಜ್ವಲಂತ ಉದಾಹರಣೆ. ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನಿಲ್ಲಿ ನಿಮ್ಮ ಮುಂದೆ ಇದ್ದೇನೆ ಅಂದ್ರೆ ಒಂದು ಕಾರಣ, ಅದಕ್ಕೆ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್. ಇದು ಸುಮಾರು 2009ರಲ್ಲಿ ಶುರುವಾದ ನನಗೆ. 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಅವಾಗ. ಎಕ್ಸಾಮ್ ನ 1 ತಿಂಗಳು ಮುಂಚೆ. ಸೊ ಸಹಜವಾಗಿ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಅಲ್ಲಿ ಒಂದು ಕತ್ತಲ್ಲಿ ಒಂದು ಚಿಕ್ಕದೊಂದು ಗುಳ್ಳೆ ಬಂತು. ಸೊ ಗುಳ್ಳೆ ಬಂದಾಗ ಅವಾಗ ಜಾಸ್ತಿ ಗಾಯ್ಟರ್ ಥೈರಾಯ್ಡ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಸಮಥಿಂಗ್ ವೆರಿ ಡಿಫ್ರೆಂಟ್. ಸೊ ನನ್ನ ತಾಯಿ ಓದುವಾಗ ಗಂಟಲು ನೆಕ್ಕಲ್ಲಿ ಪೇನ್ ಬರ್ತಾ ಇದೆ ಅಂತ ಹೇಳುವಾಗ ಡಾಕ್ಟರ್ ಅಲ್ಲಿ ಹೋಗುವಾಗ ನಾರ್ಮಲ್ ಒಂದು ಥೈರಾಯ್ಡ್ ಫಂಕ್ಷನಿಂಗ್ ಟೆಸ್ಟ್ ಮಾಡ್ತಾರೆ ಫಸ್ಟ್.
ಅದರಲ್ಲಿ ನಾರ್ಮಲ್ ಬಂತು. ಮತ್ತೆ ಈಗ ಒಳ್ಳೆ ಸೊ FNIC ಫೈನ್ ನೀಡಲ್ ಆಸ್ಪಿರೇಷನ್ ಅನ್ನೋ ಒಂದು ಟೆಸ್ಟ್ ಇಲ್ಲಿ ಒಂದು ಬ್ರಿಕ್ ಮಾಡಿ ಒಂದು ಟೆಸ್ಟ್ ಅನ್ನ ಮಾಡಿದ್ರು. ಸೊ ಅದು 24 hours ಒಳಗಡೆ ರಿಪೋರ್ಟ್ ಬಂತು. ಬರುವಾಗ ಇಮಿಡಿಯೇಟ್ಲಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಗೊತ್ತಾಯ್ತು. 15 ವರ್ಷ ಪ್ರಾಯದಲ್ಲಿ 2009ರಲ್ಲಿ ವರ್ಡ್ ಕ್ಯಾನ್ಸರ್ ಅಂದ್ರೆ ಇವಾಗ ತುಂಬಾ ಸಹಜವಾಗಿ ಕೇಳ್ತಾರೆ, ಬಟ್ ಹೆದರಿಕೆ ಆಗ್ತದೆ. ತುಂಬಾ ಭಯ ಪಟ್ವಿ, ನಮ್ಮ ಮನೆಯಲ್ಲಿ ಸಹ ಭಯ ಪಟ್ವಿ, ನಾನ್ ಸಹ ಭಯ ಪಟ್ಟೆ. ಇನ್ನೆಂತ ಜೀವನ ಮುಗೀತು ಅಂತ ಯೋಚನೆ ಮಾಡ್ತೇವೆ. ಬಟ್ ನಿಜ ಹೇಳ್ಬೇಕಾದ್ರೆ ನೀವು ಕರೆಕ್ಟ್ ಡಾಕ್ಟರ್ ಅಲ್ಲಿ ಕರೆಕ್ಟ್ ಟೈಮ್ ಅಲ್ಲಿ ಡಯಾಗ್ನೋಸ್ ಆಗಿ ಕರೆಕ್ಟ್ ಟ್ರೀಟ್ಮೆಂಟ್, ಸರ್ಜರಿ ಇಸ್ ಮೇನ್ ಕ್ಯೂರ್ ಅಂತ ಹೇಳ್ತಾರೆ, ಎಸ್ಪೆಷಲಿ ಕ್ಯಾನ್ಸರ್ ಅಲ್ಲಿ. ಆಫ್ಕೋರ್ಸ್ ಎಲ್ಲರಲ್ಲಿ ಡಿಫ್ರೆಂಟ್, ಬಟ್ ಥೈರಾಯ್ಡ್ ವಿಷಯಕ್ಕೆ ಬಂದಾಗ ಫಸ್ಟ್ ಆಫ್ ಮಾಡಿದೆ ಸರ್ಜರಿ. ಸೊ ಸರ್ಜರಿ ನಂದು 8:30 ಗಂಟೆ ಇಟ್ಕೊಂಡು ಡಾಕ್ಟರ್ ಜಲಾಲುದ್ದೀನ್ ಅವರ ತಂಡ ಅವಾಗ ಸರ್ಜರಿ ಮಾಡಿ 8 ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ನಮ್ಗೆ ಆಚೆ ಕಳಿಸಿದ್ರು. ಒಳಗಡೆ ಎಂತ ಆಗಿದೆ ಅಂತ ಎಲ್ಲರೂ ಹೆದರಿಕೆ ಪಟ್ರು. ಬಟ್ ಹೇಳ್ತೇನೆ, ಅವರ ಕೈಗೂ ಅಷ್ಟು ಒಳ್ಳೇದುಂಟು. ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ. ನಾನು ಇವಾಗ 16 ಇಯರ್ ಅಂದ್ರೆ ಟ್ರೀಟ್ಮೆಂಟ್ ಅಲ್ಲಿಂದ ಕಂಟಿನ್ಯೂ ಮಾಡ್ತೇನೆ. ಸೊ ಸರ್ಜರಿ ಆದ ನಂತರ ನನಗೆ ರೇಡಿಯೋ ಐಡನ್ ಟ್ರೀಟ್ಮೆಂಟ್ ಕೊಟ್ರು, ರೇಡಿಯೋ ಐಡನ್ ಥೆರಪಿ. ಅದು ನಾನು ಮಣಿಪಾಲ್ ಅಲ್ಲಿ ತಗೊಂಡೆ, ಮಂಗಳೂರಲ್ಲಿ ಯಾವಾಗ ಇರ್ತಿಲ್ಲ. ಬಟ್ ಇವಾಗ ಎಲ್ಲ ಇಕ್ವಿಪ್ಮೆಂಟ್ಸ್ ಇಲ್ಲೇ ಇದೆ, ಟ್ರೀಟ್ಮೆಂಟ್ಸ್ ಎಲ್ಲ ಇದೆ. ಮತ್ತೆ ಅದಾದ ಮೇಲೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ತೆ, ಪಾಸ್ ಆದೆ, PUC ಮುಗಿಸ್ದೆ, ಗ್ರಾಜುಯೇಷನ್ ಮುಗಿಸ್ದೆ, MBA ಮುಗಿಸ್ದೆ. ಒಂದ್ 10 ವರ್ಷದ ಮುಂಚೆನೆ ನನ್ಗೆ ಮದುವೆ ಆಗಿದೆ. ಅವರ್ಸ್ ಒಬ್ರು ಡೆಂಟಿಸ್ಟ್. ಅದಾದ್ಮೇಲೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಸಹ ರಾಜಕೀಯದಲ್ಲಿ 5 ವರ್ಷದ ಬಿಜೆಪಿಯಲ್ಲಿ ಆಕ್ಟಿವ್ ಮೆಂಬರ್ ಆಗಿ ಸಹ ಕೆಲಸ ಮಾಡ್ತಾ ಇದ್ದೇನೆ. ಸೊ ನನಗೆ ನೋಡಿದಾಗ ಯಾರು ಹೇಳುದಿಲ್ಲ ನಾನೊಂದು ಕ್ಯಾನ್ಸರ್ ಸರ್ವೈವರ್ ಅಂತ. ಇದರ ಮುಂಚೆ ಸಹ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ. ಮೇನ್ ಇರುವುದೇ ನಾವು ನಮ್ಮ ಡಾಕ್ಟರ್ಸ್ ನಲ್ಲಿ ನಮ್ಮ ಮೆಡಿಕಲ್ ಫೆಟರ್ನಿಟಿ ಏನಿದೆ ಅದರ ಮೇಲೆ ನಂಬಿಕೆ ಇರುವುದು. ದೇವರು ಖಂಡಿತ ಅವರ ಸ್ಥಾನದಲ್ಲಿ ನಿಂತು ಕೆಲಸ ಮಾಡುದು. ಸೊ ಹೆದರಿಕೆ ಅಂತ ಇಲ್ಲ. ಕ್ಯಾನ್ಸರ್ ಅಂದ್ರೆ ಇಟ್ ಇಸ್ ನಾಟ್ ಎಂಡ್ ಆಫ್ ಯುವರ್ ಲೈಫ್. So for me, this cancer has given me a second life, I can tell. And ನಾನು ಎಷ್ಟಾಗ್ತದೆ ನಾನು ಯಾವಾಗ ಒಂದೇ ಹೇಳುದು, believe in your doctors and everything will be fine. So of course ಅವರು ತುಂಬಾ ಚಿಕ್ಕವರು, ಅವರಿಗೆ ನಾವು ಎಂತ ಮಾತಾಡ್ತಾರೆ ಸಹ ಜಾಸ್ತಿ ಅರ್ಥ ಆಗುದಿಲ್ಲ. ಬಟ್ ಆ ಮಗುವಲ್ಲಿ ಒಂದು ನಗು ಮುಖ ಇದೆ. ಸೊ ಶಿ ಇಸ್ ಆಲ್ವೇಸ್ ಸ್ಮೈಲಿಂಗ್. ನಾನು ಬೆಳಿಗ್ಗೆ ಹೋಗಿ ಭೇಟಿ ಆದೆ, ಶಿ ಇಸ್ ವೆರಿ ಕಾನ್ಫಿಡೆಂಟ್. ಸೊ ಮುಂದೆ ನಾನು ಸಹ ಅವರು ಸಹ ಒಂದು ಡಾಕ್ಟರ್ ಕಲ್ತು ಇಲ್ಲಿ ನಿಂತು ಬೇರೆ ಡಾಕ್ಟರ್ಸ್ ಇದ್ದಾರೆ, ಅವ್ರ ಜೊತೆ ಅವರ್ಸ್ ಒಂದು ಡಾಕ್ಟರ್ ಆಗಿ ಬಂದು ಯು ಹ್ಯಾವ್ ಟು ಸೇವ್ ಅದರ್ ಲೈಫ್ಸ್. ಸೊ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ಯಾನ್ಸರ್ ಇಸ್ ನಾಟ್ ದಿ ಎಂಡ್ ಆಫ್ ಯುವರ್ ಲೈಫ್. ಸೊ ಇಟ್ ಕ್ಯಾನ್ ಬಿ ಸ್ಟಾರ್ಟ್ ಆಫ್ ಸಮಥಿಂಗ್ ಎಲ್ಸ್. ಅಂದ್ರೆ ಅವಳದು SSLC ಎಕ್ಸಾಮ್ ಆಪರೇಷನ್ ಒಂದು ತಿಂಗಳು ಮೊದಲು ಮಾಡಿದ್ರು. ಅವಳ ಎಕ್ಸಾಮ್ಗಿಂತ ಒಂದು ತಿಂಗಳು ಮೊದಲು ಅವಳ ತಂದೆ ಈ ವರ್ಷ ಡಿಸ್ಕಂಟಿನ್ಯೂ ಮಾಡುವ ಅಂತ ಹೇಳಿದಾಗ ನಾನು ಹೇಳಿದೆ, ಏನ್ ಡಿಸ್ಕಂಟಿನ್ಯೂ ಏನು ಬೇಡ, ಅವಳಿಗೆ ಓದಿ ಎಕ್ಸಾಮ್ ಕಳಿಸಿ. ಪಾಸ್ ಆಗಿದ್ದಾಳೆ, ಒಳ್ಳೆ ಮಾರ್ಕು ತಗೊಂಡು ವಿದಿನ್ 1 month ಆಫ್ ಸೊ ಅದೇ ತರ ರಿಕವರಿ ಆಗುತ್ತೆ. ಬಟ್ ಸರ್ಜರಿ ಟೈಮ್ ಅಲ್ಲ, ಇಂಪಾರ್ಟೆಂಟ್ ಏನಂದ್ರೆ ಪೇಷಂಟ್ ರಿಕವರಿ ಆಫ್ಟರ್ ದ ಸರ್ಜರಿ. ಫಾಲೋ ಅಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಮಾಡ್ತಾ ಇರಬೇಕು, ಹೆದರಬಾರ್ದು. ಮಗುವಿನ ತಂದೆ ಕೂಡ ಇಲ್ಲಿದ್ದಾರೆ, ಅವರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಲಿಕ್ಕಿದ್ದಾರೆ. ತಾವು ಅವರ ಕೂಡ ಪ್ರಶ್ನೆಯನ್ನು ನನ್ನ ಹೆಸರು ಅಭಿನಾಸ್ ಅಂತೇಳಿ, ನಾನು ಕಡಬ ಕೊಟ್ಟಿಗೆಗಳು, ನನ್ನ ಮಿಸಸ್ ಉದ್ದಿನಕಾಯರು. ನನಗೆ 3 ಮಕ್ಕಳು, 3 ಮಕ್ಕಳಿಗೆ ಸಣ್ಣ ಮಗುಗಳು ಅಂತೇಳಿ ಈಗ ನಾಳೆ ತಿಂಗಳಲ್ಲಿ 8 ವರ್ಷ ಹೋಗ್ತಾ ಇರ್ತದೆ. ಫಸ್ಟ್ ಒಂದು 2 ತಿಂಗಳ ಮುಂಚೆ ಮಗುವಿನ ಬಲಭಾಗದ ಕಿವಿಯ ಕೆಳಭಾಗದಲ್ಲಿ ಗುಳ್ಳೆ ತರ ಕಂಡು ನಾವು ಅಲ್ಲಿ ನಾರ್ಮಲ್ ಅಲ್ಲಿ ನಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಲೋಕಲ್ ಡಾಕ್ಟರ್, ಆಗಿ ತೋರಿಸಿದಾಗ ಅವರು 1 ವಾರ ಮದ್ದು ಕೊಟ್ಟು ಕಳಿಸಿದ್ರು. ಪುನಃ ಹೇಳಿದ್ರು ಕಡಿಮೆ ಆಗಿದ್ರೆ ENT ತೋರಿಸ್ತೇವೆ, ಮಂಗಳೂರು ಬಂದವು ENT ತೋರಿಸ್ತೇವೆ. ಅವರು ಹೇಳಿದ್ರು ನೀವು ಇಲ್ಲ ENT ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನಾವು ಪುನಃ ಡಾಕ್ಟರ್ ಫೈನ್ ಅಂತ ಹೇಳಿ ಅವರ ಹತ್ರ ಹುಟ್ಟಿದಾಗ ಅವರು 1 ವಾರ ಮದ್ದು ಕೊಟ್ಟರು. ಕಡಿಮೆ ಆಗಿದ್ರೆ ಪುನಃ ಬನ್ನಿ ಅಂತ ಹೇಳಿದ್ರು. 1 ವಾರ ನಾವು ಪಡ್ಕೊಂಡು ಮನೆಗೆ ಹೋದೆವು, ಪುನಃ ಬಂದೆವು, ಕಡಿಮೆ ಆಗಿಲ್ಲ. ಪುನಃ ಹೇಳಿದ್ರು ಒಂದು ಸೂಜಿ ಟೆಸ್ಟ್ ಮಾಡ್ಬೇಕು, ಹಾಗೆ ಮಾಡಿದೆವು. ಮಾಡಿದಾಗ ಈ ರಿಪೋರ್ಟ್ ಬಂತು. ಡಾಕ್ಟರ್ ಸಿರಾಜುದ್ದೀನ್ ಇದ್ದಾರೆ ಮಂಗಳೂರು, ನಾವು ಮೊದಲು ಅವರನ್ನು ಭೇಟಿ ಆಗಿದ್ದೆವು. ಅವ್ರ ಮುಖಾಂತರ ನಾವು ನೇರ ಡಾಕ್ಟರ್ 100,000 ಹತ್ರ ಬಂದೆವು. ನಾವು ಬರುವಾಗ ತುಂಬಾ ಹೆದರಿದ್ವಿ. ಈ ರಿಪೋರ್ಟ್ ಎಲ್ಲ ಬಂದು ನಮ್ಮ ಮಗು ಬಸ್ಸಾಗ್ತಾ ಇಲ್ಲ, ತುಂಬಾ ನಮಗೆ ಭಯ ಇತ್ತು. ಇಲ್ಲಿ ಬಂದು 100,000 ಹತ್ರ ಬಂದು ಮತ್ತು ನಮ್ಮ ಡಾಕ್ಟರ್ ಜಲಾಲುದ್ದೀನ್ ಸರ್, ಅದೇ ರೀತಿ ಡಾಕ್ಟರ್ ಅಮರ್ ಸರ್
ಅದೇ ರೀತಿ ತುಂಬಾ ಡಾಕ್ಟರ್ಸ್ ಅವರು ನಮ್ಮ ಈ ತಂಡದಲ್ಲಿದ್ದಾರೆ. ಅವರೆಲ್ಲ ತುಂಬಾ ಪರಿಶ್ರಮದಿಂದ ಇವತ್ತು ನಾವು ತುಂಬಾ ಖುಷಿಯಿದ್ದೇವೆ. ಹಾಗೂ ನಮ್ಮ ರಿಕವರ್ ಆಗ್ತಕ್ಕಂಥದ್ದು ತುಂಬಾ ಖುಷಿ. ಅಂದ್ರೆ ನಾವು ಕಳೆದ 9ನೇ ತಾರೀಕಿಗೆ ಅಡ್ಮಿಟ್ ಆಗಿದ್ದೇವೆ. 22ಗೆ ಸರ್ಜರಿ ಆಗಿದೆ. ಮಗು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಅಲ್ಲಿ 3rd ಫ್ಲೋರ್ ಅಲ್ಲಿ ಅವರಿಗೆ ಕೂರ್ತಾ ಇದ್ದೇವೆ. ನಾವು ನಮ್ಮ ಧಾರ್ಮಿಕ ಪಠಣ ಮಾಡ್ತಾ ಇದ್ದೇವೆ ಮಗುವಿಗೆ ಬೇಕಾಗಿ. ಎಲ್ಲರಿಗೂ ನಾವು ದುವಾ ಮಾಡಿ ಹೇಳಿ ಅಲ್ಹಮ್ದುಲಿಲ್ಲಾಹ್ ಈಗ ತುಂಬಾ ಖುಷಿಯಾಗಿದೆ. ಈ ನಮ್ಮ ಡಾಕ್ಟರ್ ತಂಡದವರಿಗೆ ಹೇಗೆ ತೃಪ್ತಿ ನೀಡಬೇಕಂದ್ರೆ ನಮ್ಮಲ್ಲಿ ಮಾತಿಲ್ಲ. ಅವರಿಗೆ ದೇವರು ಎಲ್ಲ ಐಶ್ವರ್ಯವನ್ನು ನೀಡಲಿ ಎಂಬ ಒಂದು ಮಾತನ್ನು ಅಭಿನಂದನೆಯಾಗಿ ಸಲ್ಲಿಸುತ್ತಾ ಇನ್ನು ಮುಂದೆ ಆ ಡಾಕ್ಟರ್ಸ್ ಅವರ ನಿರ್ದೇಶನವನ್ನು ನಾವು ಪಾಲಿಸಿ ದಿವಸದ ಉದ್ದೇಶಿಸ್ತೇವೆ. ಧನ್ಯವಾದ. ಇವತ್ತು ಎನಪೈ ವೈದ್ಯಕೀಯ ಕಾಲೇಜು ಮಕ್ಕಳ ವಿಭಾಗದ ಡಾಕ್ಟರ್ ಅನಿತಾ ಪ್ರಭು ಅವರಿದ್ದಾರೆ. ಫಸ್ಟ್ ಹುಡುಗಿ ನಮ್ಮಲ್ಲಿ ಪೇಷಂಟ್ ಆಗಿ ಬಂದರು. ನಾವೆಲ್ಲ ಟೆಸ್ಟ್ ಮಾಡಿ ಮತ್ತು ಅವರ ಶಸ್ತ್ರಚಿಕಿತ್ಸೆಗೆ ಒಳಗಾದರು. ಒಳಗಾದ 2ನೇ ದಿವಸ ತುಂಬ ಫಸ್ಟ್ ಅವರ್ಸ್ ಗಂಟೆ ಕಾಲ ಅವಳದ್ದು ಸ್ವಲ್ಪ ತ್ರಾಸಿತ್ತು. ಅವಳಿಗೆ ಕ್ಯಾಲ್ಶಿಯಂ ಲೆವೆಲ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿ ಅದನ್ನು ನರಕ್ಕೆ ಕ್ಯಾಲ್ಶಿಯಂ ಎಲ್ಲ ಕೊಟ್ಟು ಪೂರ್ತಿ ಗುಣ ಆಗಿ ನೆಕ್ಸ್ಟ್ 3 ದಿವಸದಲ್ಲಿ ಅವಳಿಗೆ ಡಾಕ್ಟರ್ಸ್ದ ಹೆಸರು ಎಲ್ಲ ಗೊತ್ತಿತ್ತು. ಮತ್ತು ನನ್ನ ಹೆಸರು ಕೂಡ ಮಾರ್ಕ್ ಮಾಡ್ತಿದ್ಲು ಯಾರ. ಅಷ್ಟು ಟಾಲರೆನ್ಸ್ ಟು ನಮಗೆ ಆದರೆ ನಾವು ನೋವಲ್ಲಿ ಅಳ್ಳಾಡ್ತೇವೆ ನೋವು ಅಂತ ಹೇಳ್ತೇವೆ. ಅವಳಿಗೆ ಏನೂ ಗೊತ್ತಾಗಲಿಲ್ಲ. ನೋವು ಟಾಲರೆನ್ಸ್ ಹೈಯೆಸ್ಟ್ ಇತ್ತು ಅವಳು. ನೆಕ್ಸ್ಟು ಯಾವ ಡಾಕ್ಟ್ರು ಯಾರು ಅಂತ ಅವರಿಗೆ ಹೆಸರು ಸಹ ಗೊತ್ತಿತ್ತು. ಅಷ್ಟು ರಿಕವರಿ, ಟೋಟಲ್ ರಿಕವರಿ ಆ್ಯಂಡ್ ತುಂಬ ಬೇಗನೆ ರಿಕವರಿ ಆದ್ನು. ಮತ್ತು ಇನ್ನೊಂದಂದರೆ ಇದು ಅವಳು ಫಾಲೋಅಪ್ ಮಾಡ್ತಾ ಇರಬೇಕು. ಅವರ ಥೈರಾಯ್ಡ್ ಲೆವೆಲ್ಸ್ ಎಲ್ಲ ನೋಡಿ ಎಕ್ಸ್ಟ್ರಾ ನಾವು ಥೈರಾಯ್ಡ್ ಸಪ್ಲಿಮೆಂಟ್ಸ್ ಮತ್ತು ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಅಥವಾ ಸಿರಪ್ ಹಾಕಲಿಕ್ಕಿರ್ಬೋದು ಅವಳಿಗೆ. ಮತ್ತು ಇದು ಕ್ಯಾನ್ಸರ್ ಇದ್ದ ಕಾರಣ ಥೈರಾಯ್ಡ್ ಹೋಗಿದೆ. ಸೊ ಅವರಿಗೆ ಅದು ರೇಡಿಯೋ ಆಕ್ಟಿವ್ ಅಯೋಡಿನ್ ಅಂತ ಹೇಳ್ತೇವೆ, ಅದು ಕೊಡಲಿಕ್ಕೆ ಅವರ ವೈದ್ಯರು ಅಡ್ವೈಸ್ ಮಾಡಿದ್ದೆ. ಹಾಗೆ ರೇಡಿಯೋ ಆಕ್ಟಿವ್ ಅಯೋಡಿನ್ ಕೊಡ್ಲಿಕ್ಕೆ ಇರ್ಬೋದು. ಮತ್ತು ಕ್ಯಾಲ್ಶಿಯಂ ಮತ್ತು ಥೈರಾಯ್ಡ್ ಹಾರ್ಮೋನ್ ಥೈರಾಕ್ಸಿನ್ ಟ್ಯಾಬ್ಲೆಟ್ಸ್ ಅದು ತುಂಬ ಚೀಪಲ್ಲಿ ಸಿಗುತ್ತೆ. ಥೈರಾಯ್ಡ್ ಹಾರ್ಮೋನ್ಸ್ ಕೊಡ್ಲಿಕ್ಕೆ ಇರ್ಬೋದು. ಅದು ನಮ್ಮ ನೆಕ್ಸ್ಟ್ ಪ್ಲಾನ್ ಆ ಹುಡುಗಿ. ಹೌದು, ಯಾವುದೇ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಯಾವುದೇ ರೋಗಿ ಚಿಕಿತ್ಸೆ ಪಡಿಬೇಕಾದ್ರೆ ನಾನ್ ಎಮರ್ಜೆನ್ಸಿ ಕೇಸಸ್ ಇದ್ದರೆ ರೆಫರಲ್ ಲೆಟರ್ ತುಂಬ ಮುಖ್ಯ. ಅದು ಜಿಲ್ಲಾ ಆಸ್ಪತ್ರೆಯಿಂದನೇ ತರಬೇಕಾಗುತ್ತೆ. ಅದೇ ನಾವು ಅದಕ್ಕೆ ಮಾಧ್ಯಮ ಮಿತ್ರದಲ್ಲಿ ಕ್ಷಮಿಸಬೇಕು. ಈ ಒಂದು ಪ್ಲಾಟ್ಫಾರ್ಮ್ ಅನ್ನು ನಾವು ಆ ಒಂದು ವಿಷಯವನ್ನು ಹೇಳಲಿಕ್ಕೆ ಬಳಸಿದ್ದಕ್ಕೆ ನಾವು ಯಾವತ್ತೂ ಹೇಳ್ತಾ ಇದ್ದೇವೆ, ಜನಪ್ರತಿನಿಧಿಗಳು ಹೇಳ್ತಾ ಇದ್ದೇವೆ, ತಮಗೂ ಹೇಳ್ತಾ ಇದ್ದೇವೆ. ಬಹುಶಃ ಬೇರೆ ಎಲ್ಲ ರಾಜ್ಯಗಳಲ್ಲಿ ಈ ಒಂದು ವ್ಯವಸ್ಥೆ ಇಲ್ಲ. ಇದರಿಂದ ಎಷ್ಟೋ ಜನ ನೀವು ಹೇಳಿದಂಗೆ ರೆಫರಲ್ ಲೆಟರ್ಗಳು ಸಿಗೋದಿಲ್ಲ. ಇವತ್ತು ಕೇವಲ ಮಂಗಳೂರು ಅಷ್ಟೇ ಅಲ್ಲ, ನಮ್ಮ ಹತ್ರ ದಾವಣಗೆರೆ ಬೇರೆ ಕಡೆಯಿಂದ ಎಲ್ಲರೂ ಬರ್ತಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಮಂಗಳೂರು ಅನ್ನೋದು ಒಂದು ಶಿಕ್ಷಣ ಹಾಗೂ ಆರೋಗ್ಯದ ಒಂದು ಹಬ್ ಅಂತ ನಾವು ಹೇಳ್ತೇವೆ. ಅವ್ರು ಇಲ್ಲಿ ಬಂದಾಗ ಕೂಡ ಅಲ್ಲಿ ಹೋದಾಗ ಅವರಿಗೆ ರೆಫರಲ್ ಲೆಟರ್ಗಳು ಸಿಗೋದಿಲ್ಲ. ಅದರಿಂದ ಅವರು ಮತ್ತೆ ದಾವಣಗೆರೆ, ಚಿತ್ರದುರ್ಗದ ವಾಪಸ್ ಹೋಗ್ಬೇಕಾಗುತ್ತೆ. ಅದರಿಂದ ಮಾಧ್ಯಮದವರು ಇದನ್ನಂತೂ ಕೂಡ ತಾವು ಒಂದು ಎಲ್ಲ ಹಂತಗಳಲ್ಲಿ ಪ್ರಚಾರ ಮಾಡಿದಲ್ಲಿ ಈ ಒಂದು ರೆಫರಲ್ ಲೆಟರ್ ಅನ್ನೋ ವ್ಯವಸ್ಥೆಯನ್ನು ಏನಾದರೂ ತೆಗೆಯೋದು ಕಷ್ಟ ಆಗ್ಬೋದು. ಒಂದು ಸಡಿಲ ಮಾಡಿದಲ್ಲಿ ಕೂಡ ತುಂಬಾ ಫಲಾನುಭವಿಗಳಿಗೆ ಈ ಒಂದು ವ್ಯವಸ್ಥೆ ಸಿಗ್ಬೋದು. ಎಮರ್ಜೆನ್ಸಿ ಕೇಸ್ಗಳಿಗಿಲ್ಲ. ಈಗ ಒಂದು ರೋಗಿಗೆ ಹೃದಯಾಘಾತ ಆಗಿದೆ ಅಥವಾ ಹೃದಯಾಘಾತ ಆಗುವ ಸಂಪೂರ್ಣ ಲಕ್ಷಣಗಳಿದ್ದಾವೆ, ಆವಾಗ ರೆಫರಲ್ ಲೆಟರ್ ಬೇಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಆಯುಷ್ಮಾನ್ ಭಾರತದಲ್ಲಿ ಕೋಡ್ಸ್ಗಳಿದ್ದಾವೆ, ಅದರಲ್ಲಿ ಎಮರ್ಜೆನ್ಸಿ ಕೋಡ್ಸ್ಗಳೇ ಬೇರೆ. ಅಥವಾ ಒಂದು ವ್ಯಕ್ತಿ ತೀವ್ರ ಆಘಾತವಾಗಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಬಂದಿದ್ದಾರೆ, ಮಲ್ಟಿಪಲ್ ಆರ್ಗನ್ ಇಂಜುರಿ ಆಗಿದೆ, ಆವಾಗ ಅದು ಬೇಡ ಆಗ್ತದೆ. ಆದರೆ ಯಾವುದಾದ್ರೂ ಪ್ಲಾನ್ಡ್ ಸರ್ಜರೀಸ್, ಈಗ ಹೇಳಿದಾಗೆ ಕ್ಯಾನ್ಸರ್ ಪತ್ತೆ ಆಗಿದೆ, ಕ್ಯಾನ್ಸರ್ ಮಾರಕವಾದದ್ದು, ಆದ್ರೆ ಅದನ್ನು ಮಾಡಬೇಕಾದ್ರೆ ನೀವು ಹೇಳಿದಂಗೆ ಆ ರೆಫರಲ್ ಲೆಟರ್ ಬೇಕಾಗುತ್ತೆ. ಅದಿಲ್ಲದ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಥೈರಾಯ್ಡ್ ಕ್ಯಾನ್ಸರ್ ವಿಷಯ ನಮಗೆ ಅದಕ್ಕೆ ಲಾಂಗ್ ಥೈರಾಯ್ಡ್ ಈ ತರ ಥೈರಾಯ್ಡ್ ಕ್ಯಾನ್ಸರ್ ನಮ್ಗೆ ಲಾಂಗ್ ಟರ್ಮ್ ನಮ್ಗೆ ಗೊತ್ತಿದೆ ಯಾವ ತರ ಅಂತ. ಸೊ ಈಗ ರಿಪೋರ್ಟ್ಸ್ ಬಂದ ನಂತರ ಇವ್ರಿಗೆ ಇನ್ನೊಂದು ಟ್ರೀಟ್ಮೆಂಟ್ ಇದೆ, ರೇಡಿಯೋ ಐಡಿನ್ ಥೆರಪಿ ಅಂತ. ಅದೊಂದು ನಂತರ ಕೊಡ್ತೀವಿ. ಅದರಲ್ಲಿ ಅದು ಮತ್ತೆ ಬಾಡಿಯಲ್ಲಿ ಎಲ್ಲಾದ್ರೂ ಕ್ಯಾನ್ಸರ್ ಇದ್ರೆ ಅದು ತೋರಿಸ್ತಾರೆ, ಪ್ಲಸ್ ಅದೇ ಟೈಮ್ಗೆ ಅದನ್ನ ದೊಡ್ಡದಾಗ್ತದೆ. ಆಮೇಲೆ ವಿ ಕ್ಯಾನ್ ಕನ್ಸಿಡರ್ ದಟ್ ಇಟ್ ಇಸ್ ಕ್ಯೂರ್. 99.9% is cured.
Yeah, this will be spread ಆಗಿದ್ದಕ್ಕೆ this may be stage 2 or 3 or 3. Same. ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ದ ಇಲ್ಲ ಇರಲಿಲ್ಲ ಅವರ ಫ್ಯಾಮಿಲಿಯಲ್ಲಿ ಇರ್ತಾರೆ ಕ್ಯಾನ್ ಬಿ. ಅದೇ ಯೂಸ್ಲಿ ಇವ್ರಿಗೆ ಏನಾಗುತ್ತೆ ಅಂದ್ರೆ ಒಂದ ಕತ್ತು ನಡುವೆ ಥೈರಾಯ್ಡ್ ಮೇಲೆನೆ ಏನಾದ್ರು ಗುಳ್ಳೆ ತರ ಕಾಣ್ಬೋದು. ಇಲ್ಲಾಂದ್ರೆ ಈ ಮಗುವಿಗೆ ಅಂದ್ರೆ ಕಿವಿ ಅಡಿಯಲ್ಲಿ ಅಂದ್ರೆ ಇಲ್ಲಿಂದ ಅದು ಇಲ್ಲಿಗೆ ಸ್ಪ್ರೆಡ್ ಆಗಿ ಇದು ದೊಡ್ಡದಾಗಿ ಇದಷ್ಟು ದೊಡ್ಡದಾಗಿ ಸ್ಪ್ರೆಡ್ ಆದದೆಲ್ಲ ದೊಡ್ಡದಾಗುತ್ತೆ. ಆಗ ಅದು ಅವರು ಗೊತ್ತಾಯ್ತು ಥೈರಾಯ್ಡ್. ಫಸ್ಟ್ ಡಾಕ್ಟರ್ ನೋಡಿದ ತಕ್ಷಣ ಆಂಟಿಬಯೋಟಿಕ್ಸ್ ಹಾಕಿರ್ಬೇಕು ಏನೋ ಇನ್ಫೆಕ್ಷನ್ ಅಂತ. ಅದು ಕಮ್ಮಿ ಆಗದಾಗ ಅವರು ENT ಡಾಕ್ಟರ್ ಹತ್ರ ಕಳಿಸಿದ್ರು. ENT ಡಾಕ್ಟರ್ ಸೂಜಿ ಟೆಸ್ಟ್ ಮಾಡಿದ್ರು. ಇಂಪಾರ್ಟೆಂಟ್ಲಿ ಸೂಜಿ ಟೆಸ್ಟ್ ಮಾಡಿದ ತಕ್ಷಣ ಅದರಲ್ಲಿ ಗೊತ್ತಾಗುತ್ತೆ ಕ್ಯಾನ್ಸರ್ ಅಂತ. ಕ್ಯಾನ್ಸರ್ ಅಂತ ಗೊತ್ತಾದ ತಕ್ಷಣ ಇನ್ವೆಸ್ಟಿಗೇಟ್ ಮಾಡಿದ್ರು. ಥೈರಾಯ್ಡ್ ಮತ್ತೆ 2 ಕತ್ತು ಮತ್ತು ಸೆಂಟ್ರಲ್ ನೋಡಲ್ಲಿ ಸ್ಪ್ರೆಡ್ ಉಂಟಂತ. ಅದೇ ಕಾರಣ ಇಮಿಡಿಯೇಟ್ ಆಗಿ ದೇ ವಿಲ್ ಸೆಂಡ್ ಟು ಹೈಯರ್ ಸೆಂಟರ್ಸ್. ಈಗ ಸಿಂಪಲ್ ಆಗಿದ್ದ ತಕ್ಷಣ ಅಲ್ಲಿ ಆಪರೇಟ್ ಮಾಡಕ್ ನೋಡ್ತಾರೆ. ಇಷ್ಟು ಕಾಂಪ್ಲಿಕೇಟ್ ಇದ್ದಾಗ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಇಟ್ ಇಸ್ ಡಿಫಿಕಲ್ಟ್, ಪ್ರಾಬ್ಲಮ್ ಆಗುತ್ತೆ. ಕೆಲವು ಆಸ್ಪತ್ರೆಯಲ್ಲಿ ಕಾರ್ಡ್ ಇದು ಇದೆ. ನಮ್ದು ಕೂಡ ಎನ್ ಆರೋಗ್ಯ ಕಾರ್ಡ್ ಅಂತ ಇದೆ. ನೀವು ಹೇಳಿದಂಗೆ ಯಾರು ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಗಳಲ್ಲಿ ಬರೋದಿಲ್ಲ, ಕಾರಣಾಂತರಗಳಿಂದ ಬರದೇ ಇರಬಹುದು. ಇವತ್ತು ನಾನು ಹೇಳಿದಂಗೆ APL ಅಲ್ಲಿ ಸಂಪೂರ್ಣವಾಗಿ ಉಚಿತ ಇರೋದಿಲ್ಲ, 70-30% ಕೊಡಬೇಕಾಗುತ್ತೆ. ಅಥವಾ ಕೆಲವೊಂದು ನೀವು ಹೇಳಿದಂಗೆ ರೆಫರಲ್ ಲೆಟರ್ಗಳು ಸಿಗೋದಿಲ್ಲ. ಆಮೇಲೆ ಈಗ ಕೇವಲ ಪರೀಕ್ಷಾ ಟೆಸ್ಟ್ಗಳು, ಸೂಜಿ ಟೆಸ್ಟ್, ಜಸ್ಟ್ ಪರೀಕ್ಷೆ, ಮುಂದೆ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಇವುಗಳನ್ನೆಲ್ಲವನ್ನು ಕೂಡ ನಾವು ನಮ್ಮ ಎಲ್ಲ ಆರೋಗ್ಯ ಕಾರ್ಡ್ ಅಲ್ಲಿ ಕವರ್ ಮಾಡ್ತೇವೆ. ಅದರಲ್ಲಿ ಸಂಪೂರ್ಣ ಉಚಿತ ಇರೋದಿಲ್ಲ, ಆದರೆ ಸಾಕಷ್ಟು ರಿಯಾಯಿತಿಯನ್ನು ನಾವು ಕೊಡ್ತೇವೆ. 50-70% ರಿಯಾಯಿತಿಗಳು ಇರ್ತದೆ. ಈ ವಿಷಯದಲ್ಲಿ ಬಿಫೋರ್ 3 years ನೀವೊಂದು 2 years ಬ್ಯಾಕ್ ನೀವೊಂದು ಇಂಥದ್ದು ಮಗುವಿದ್ದು ಕೇಸ್ ಬಂದಿತ್ತು ಯಾರು ಅದು ಈ ಮಗುವಿದ್ದು ಈಗ ಏನಾದರೂ ಟಚಲ್ಲಿ ಇದೆ ಆ ಮಗುವಿನ ಪರಿಸ್ಥಿತಿ? ಅದಂದ್ರೆ ಅವರು ಕೊಲ್ಲಂ ತ್ರಿವಂಡ್ರಮಿಂದ ಅಲ್ಲಿಂದ ಕಳಿಸಿದವರು. ಯಾಕಂದ್ರೆ ಅಲ್ಲಿ ಯಾರು ಮಾಡಕ್ಕೆ, ಅಲ್ಲಿ ಕೇರಳದ ಯಾರು ಮಾಡಕ್ಕೆ ರೆಡಿ ಇರಲಿಲ್ಲ, ಇಲ್ಲಿ ಕಳಿಸಿದ್ರು. ಆಮೇಲೆ ಆಪರೇಟ್ ಮಾಡಿದ ನಂತರ ಅದು ವಾಪಸ್ ಅಲ್ಲೇ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ದೂರ ಅಲ್ಲ, ಇಲ್ಲಿಗೆ ಬರಲ್ಲ, ಜಸ್ಟ್ ಫಾರ್ ಸರ್ಜರಿ. ಅಗತ್ಯ ಇದ್ದಾಗ ಅವರು ನಮ್ದು ಟೆಲಿಮೆಡಿಸಿನ್ ಅಂತ ಒಂದು ಸೇವೆ ಇದೆ. ಅಗತ್ಯ ಇರುವಾಗ ಅವರು ಟೆಲಿಮೆಡಿಸಿನ್ ಜೊತೆ ನಮ್ಮ ವೈದ್ಯರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಆದ್ರೆ ಅಷ್ಟು ದೂರ ನಾವು ಪ್ರಯಾಣ ಮಾಡೋದು ಬೇಡ ಅಂತೇಳಿ ಅವರಿಗೆ ಸ್ಥಳೀಯವಾಗಿ ನಾವು ಅವರಿಗೆ ಏನು ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಸೂಚಿಸಿದ್ದೇವೆ. ಅದು ಅಗತ್ಯ ಬಿದ್ದಾಗ ಡಾಕ್ಟರ್ ಜಲಾಲುದ್ದೀನ್ ಆಗಿರ್ಬೋದು ಅಥವಾ ತಂಡದವರ ಜೊತೆ ಟೆಲಿಮೆಡಿಸಿನ್ ಸಂಪರ್ಕವನ್ನು ಮಾಡ್ತಾರೆ. ಅಲ್ಲಿಂದ ಕೊಚ್ಚಿನ ಆ ಕಡೆಯಿಂದ ಅಲ್ಲಿಂದ ಡಾಕ್ಟರ್ ಇಲ್ಲಿ ಕಳಿಸಿ ಅವರಿಗೆ 2 ಆಪ್ಷನ್ ಕೊಟ್ಟು, ಒಂದು ಇಲ್ಲಿ ಮಂಗಳೂರು ನನ್ನ ಹತ್ರ, ಇಲ್ಲಾಂದ್ರೆ ಬಾಂಬೆ ಟಾಟಾಗೆ ಹೋಗ್ಲಿಕ್ಕೆ. ಅವ್ರು ಇಲ್ಲಿ ಬಂದ್ರು, ತಿರ್ಗಾ ನಾನು ಅಲ್ಲೇ ಕಳಿಸಿದ್ದೇನೆ. ಮತ್ತೆ ನಾವು ತಿರ್ಗಾ ಹೋಗ್ಲಿಕ್ಕೆ ಏನಾಯ್ತು ನಾನು ಈಗ ಲಿಂಕಲ್ಲಿ ಅದಕ್ಕಿಂತ ಮೊದಲು ಕಾಲಿದೊಂದು ಆಪರೇಟ್ ಮಾಡಿದ್ರು 4 ವರ್ಷದ ಮೊದಲು. ಅವರು ನಾನೇ ಆಪರೇಟ್ ಮಾಡಿದ್ರು, ಅಂದ್ರೆ ನನ್ನ ಪೇಷಂಟ್ ಡೈರೆಕ್ಟ್ ಆಗಿ ಹುಡ್ಕೊಂಡು ಬಂದ್ರು. ಅವರು ಫಾಲೋ ಈಗ ನಿಮ್ಗೆ ಇತ್ತೆ ಬರ್ಬೋದು, ಸೀನಿಯರ್ ಆ್ಯಂಡ್ ಜೂನಿಯರ್. ಇಲ್ಲ, ಇಬ್ಬರಲ್ಲಿ ಸ್ವಲ್ಪ ಸ್ತ್ರೀಯಲ್ಲಿ ಜಾಸ್ತಿ ಕಂಡು ಬರುತ್ತೆ, ಬಟ್ ಇಬ್ಬರು ಬರುತ್ತೆ, ಬೋತ್ ಸೈಡ್ ಇಬ್ಬರಿಗೂ ಬರುತ್ತೆ, ಮೇಲ್ ಅಂಡ್ ಫೀಮೇಲ್. ಈಗ ಚಿಕಿತ್ಸೆ ಟ್ರೀಟ್ಮೆಂಟ್ಗೆ ಈಗ ಇಲ್ಲಿ ಶ್ರೀಲಂಕಾದಲ್ಲಿ ಈಗ ಜನರಿಗೆ ಕಮ್ಯುನಿಟಿಗೆ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಮಾಹಿತಿ ಅಂದ್ರೆ ಅದಕ್ಕೆ ಅದು ಬರದ ಹಾಗೆ ಅಥವಾ ಏನಾದ್ರು ಅದಕ್ಕೆ ಏನಾದ್ರು ನೀವು ಕ್ಯಾನ್ಸರ್ ಬರದ ಹಾಗೆ ಮಾಹಿತಿ ಇಲ್ಲ. ಈಗ ಅದೇ ಹೇಳಿದ್ದು. ಈಗ ಓರಲ್ ಕ್ಯಾನ್ಸರ್ಸ್ ಫಸ್ಟ್ ನಮ್ಮ as is your cancer, as is your lifestyle will be your cancer. So 50% of our cancer is related to our lifestyle. Another 50% is not related. So tobacco usage, smoking, alcohol, diet. Because basically ನಮ್ದು dietary changes are ತುಂಬಾ ಜಾಸ್ತಿ ಆಗಿದೆ. And the type of food, food additives ಎಲ್ಲ pesticides ಅಂತಿದೆ, they all have an effect. ಅದನ್ನು ಹಿಡಿಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಕಷ್ಟ. ತುಂಬಾ ಮಾಡ್ತಾ ಇದ್ದೇವಲ್ಲ ಇಲ್ಲಿ.
ನಮ್ಮಲ್ಲಿ ಈಗ ಒಂದು ಕಮ್ಯುನಿಟಿಗೆ ಹೋಗಿ ಮಾಡ್ತಾ ಇದ್ದೇವೆ. ವಿ ಹ್ಯಾವ್ ವಾಟ್ ಇಸ್ ನಾನ್ ಆಸ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂಡ್ ಒಂದು ಬಸ್ಸು ಇದೆ ವೇರ್ ಇಟ್ ಗೋಸ್ ಫಾರ್ ಅವೇರ್ನೆಸ್, ವಿಡಿಯೋಸ್ ಇದೆ. ಸೊ ಇವರು ಡಾಕ್ಟರ್ ಬೋನಿ ಪೋಲ್ ಅಂತ ಜುಲೇಖಾ ಎನ್ಪೈ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸಹಾಯಕ ವೈದ್ಯಕೀಯ ನಿರ್ದೇಶಕರು. ಈಗ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ನಮಗೆ ವುಮೆನ್ಸ್ ವೆಲ್ನೆಸ್ ಅವೇರ್ನೆಸ್ ಕ್ಲಿನಿಕ್ ಅಂತ ಒಂದು ಬಸ್ ಇದೆ. ಅದರಲ್ಲಿ ಪ್ರಮುಖವಾಗಿ ಮ್ಯಾಮೋಗ್ರಫಿ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ, ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇದ್ರ ಬಗ್ಗೆ ಅವರು ಮಾಹಿತಿ ನೀಡ್ತಾ ಇದ್ದಾರೆ. ದಟ್ ಇಸ್ ಗೋಯಿಂಗ್ ಟು ದ ಕಮ್ಯುನಿಟಿಗೆ ಹೋಗಿ ಅಲ್ಲಿದ್ದ ಸ್ಥಳೀಯವಾದ ಜನರ ಹತ್ರ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಆ ಥರ ಇದುವರೆ ಆ ಥರ ಅಂತ ಸಂದರ್ಭ ಬರಲಿಲ್ಲ. ನಿಮ್ಗೆ ಇದು ಯಾರು ಹೇಳಿದೆ ಅಂತ ಅರ್ಥ ಆಗಲಿಲ್ಲ. ಇವತ್ತು ಕ್ಯಾನ್ಸರ್ ಬಗ್ಗೆ ಆಸ್ ಎ ಯೂನಿವರ್ಸಿಟಿ ಎನ್ಎಫ್ಐ ವಿಶ್ವವಿದ್ಯಾಲಯ ಸಂಪೂರ್ಣವಾಗಿ ಇದರ ಅರಿವನ್ನ ಸಮುದಾಯದಲ್ಲಿ ಮೂಡಿಸ್ತಾ ಇದೆ. ಅದು ನಮ್ಮ ಕಮ್ಯುನಿಟಿ ಮೆಡಿಸಿನ್ ವಿಭಾಗದಿಂದ ಇರ್ಬೋದು, NSS ಇಂದ ಇರ್ಬೋದು, ಅಥವಾ ನಮ್ದು ಮಹಿಳಾ ಆರೋಗ್ಯ ತಪಾಸಣಾ ವಾಹನ ಇರ್ಬೋದು. ಮತ್ತೆ ಅವ್ರು ಹೇಳಿದಾಗೆ ನಾವಿವತ್ತು ಸಮುದಾಯದಲ್ಲಿ ಮುಕ್ತವಾಗಿ ಆ ಒಂದು ಮಹಿಳೆಯರಿಗೆ ಸ್ಕ್ರೀನಿಂಗ್ ಅನ್ನ ಮಾಡ್ತಾ ಇದ್ದೇವೆ. ಅದು 3 ಟೆಸ್ಟ್ಗಳು ಬಹುಶಃ ಯಾವುದೋ ಒಂದು ಕಾರ್ಪೊರೇಟ್ ಆಸ್ಪತ್ರೆ ಎಲ್ಲೇ ಹೋದ್ರೆ ಸಾಧಾರಣ 5,000 ರಿಂದ 6,000 ಆಗುತ್ತೆ. ಬಟ್ ಇವತ್ತು ನಾವು ಮನೆ ಬಾಗಿಲಿಗೆ ಅವರ ಸಮುದಾಯದಲ್ಲಿ ಈ ಒಂದು ಟೆಸ್ಟ್ಗಳನ್ನ ನಾವು ಉಚಿತವಾಗಿ ಮಾಡ್ತಾ ಇದ್ದೇವೆ. ನೋಡಿ, ಜುಲೇಖಾ ಆಸ್ಪತ್ರೆಯಲ್ಲಿ ವಾರ್ಷಿಕವಾಗಿ 1000ಕ್ಕೂ ಹೆಚ್ಚು ನಾವು ಹೌದು ಆಪರೇಷನ್ ಮಾಡಿರೋದು percentage success rate across the world, best centers to ಈಗ ಟಾಟಾ ಮೆಮೋರಿಯಲ್ ಆರ್ ಅವರ್ ಸೆಂಟರ್. ಈಗ ನಾವೆಲ್ಲ ಒಂದು ಟ್ರೀಟ್ಮೆಂಟ್ ಬರೀ ಸರ್ಜರಿ ಮಾತ್ರ ಇರ್ತಿಲ್ಲ, ಅದ್ರ ಜೊತೆ ಕೀಮೊಥೆರಪಿ ಇರುತ್ತೆ, ರೇಡಿಯೋಥೆರಪಿ ಇರುತ್ತೆ. ಸೊ ನಾವು ಅದೆಲ್ಲ ಒಟ್ಟಿಗೆ ಸೇರಿ ಈಗ ಈ ಪೇಷಂಟಿಗೂ ಸರ್ಜರಿ ಮಾತ್ರ, ರೇಡಿಯೋ ಆಕ್ಟಿವ್ ಥೆರಪಿ ಇರುತ್ತೆ. ಸೊ ಎಲ್ಲ ಒಟ್ಟಿಗೆ ಸೇರಿ ನಾವು ನೋಡಿದರೆ ವಿ ಆರ್ somewhere around 50-60% success rate will be there. Never 100% in cancers. So thyroid cancer linta we are expecting 99.9 100%. We are actually looking at 100 ಹೇಳಕ್ಕೆ ಸರಿ ಅಲ್ಲ, 99.9%. ಪೇಷಂಟ್ಗೆ ಕ್ಯಾನ್ಸರ್ ಬಂದುಬಿಟ್ಟು ಸಾಧಾರಣವಾಗಿ ಆ ಮನೆಯವರು ಸಂಪೂರ್ಣವಾಗಿ ಸೋತೋಗ್ತಾರೆ. ಅಂದ್ರೆ ನಿಮ್ಮ ಬಿಲ್ ಅಂತಲ್ಲ, ಟೋಟಲ್ ಬಿಲ್ಲಿಗೆ ಮನೆ ಮಾರುವುದು ಅಂತದೆಲ್ಲ ಪರಿಸ್ಥಿತಿ. ಅದಕ್ಕೇನಾದ್ರು ಪರಿಹಾರ ಇದೆಯಾ? ಅಲ್ಲ, ಒಂದು ಸರ್ಕಾರದಿಂದ ಆಯುಷ್ಮಾನ್ ಸ್ಕೀಮ್ ಇದೆ. ಅಲ್ಲ, ಅಲ್ಲಿ ಇಲ್ಲದವರಿಗೆ ಈಗ ನಾವು ಬರೀ ಒಂದು ಈಗ ಈ ಸಂಸ್ಥೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿದ್ದಕ್ಕೆ ಈ ತರ ನಮ್ಗೆ ಇದು ಆಕ್ಚುಲಿ 2-3 ಲಕ್ಷ ಕೈಯಿಂದ ಹಾಕ್ಬೇಕಾಗ್ತದೆ ಕಾಸ್ಟ್ ಆಫ್ ಸರ್ಜರಿ. ಈಗ ನಿಮ್ಮ ಹತ್ರ ನಾನೊಂದು ಏನಾದ್ರೂ ಕೇಳಿದ್ರೆ ಮಾಡ್ಲಿಕ್ಕೆ ಅದ್ರದ್ದು ಕಾಸ್ಟ್ ಇರುತ್ತೆ, ಅದನ್ನು ಯಾರು ಫ್ರೀ ಆಗಿ ಮಾಡಿ ಕೊಡಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮೆಡಿಕಲ್ ಕಾಲೇಜ್ ಕಾರಣಕ್ಕೆ ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ಗವರ್ಮೆಂಟ್ 38% ಇಂಪೋರ್ಟ್ ಡ್ಯೂಟಿ ಹಾಕ್ತಾರೆ ಎಲ್ಲ ಎಕ್ವಿಪ್ಮೆಂಟ್. ಸೊ ಗವರ್ಮೆಂಟ್ ಆಲ್ಸೋ ಅಷ್ಟು ಚಿಪ್ ಇನ್ನಲ್ಲ, ಗವರ್ಮೆಂಟ್ 0 ಮಾಡ್ಬೋದು. ದೆನ್ ಯು ಕ್ಯಾನ್ ಆಸ್ಕ್ ಸರ್. ಸೊ ಬರೀ ಹಾಸ್ಪಿಟಲ್ ಮತ್ತು ಡಾಕ್ಟರ್ಸ್ ಹತ್ರ ಕಮ್ಮಿ ಮಾಡ್ಲಿಕ್ಕೆ ಹೇಳಿ ಆ ಕಡೆಯಿಂದ 38% ಇಂಪೋರ್ಟ್ ಡ್ಯೂಟಿ, 18% GST ಹಾಕಿದ್ರೆ ಹೌ ಇಟ್ ಇಸ್ ಸರ್? ಈಗ ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ಎಲ್ಲಾ ಕ್ಯಾನ್ಸರ್ ಪ್ರಕರಣಗಳು ಕೂಡ ಆಯುಷ್ಮಾನಲ್ಲಿ ಕವರ್ ಆಗುತ್ತೆ. ಸರ್ಕಾರ ಆ ಒಂದು ರೀತಿಯಲ್ಲಿ ವಿಶೇಷವಾದ ಹೆಜ್ಜೆ ತೆಗೆದಿದೆ. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದಲ್ಲಿ ಎಲ್ಲ ಬಗೆಯ ಕ್ಯಾನ್ಸರ್ಗಳು ಶಸ್ತ್ರಚಿಕಿತ್ಸೆ ಉಚಿತವಾಗಿ ಆಗುತ್ತೆ. BPL ಕಾರ್ಡ್ ಹೋಲ್ಡರ್ ಇಲ್ಲ, APL ಕಾರ್ಡ್ ಹೋಲ್ಡರ್ಗೂ ಆಗುತ್ತೆ. ಆದ್ರೆ ಅಲ್ಲಿ 70-30% ಹಂಚಿಕೆ ಆಗ್ತದೆ ಸರ್ಕಾರ ಮೆಸರಿಗೆ. ಆದ್ರೆ ಅದು ಆಸ್ಪತ್ರೆಯ ಬಿಲ್ಗಳ ಮೇಲಲ್ಲ, ಏನು ನಿಗದಿಪಡಿಸಿದ ಪ್ಯಾಕೇಜ್ ಮೇಲೆ. ಈಗ ಸರ್ಕಾರ ಈ ಸರ್ಜರಿಗೆ 1.5 ಲಕ್ಷ ಅಂತ ಹೇಳಿದ್ರೆ ಯಾವುದೇ ಆಸ್ಪತ್ರೆಗೆ 1.5 ಲಕ್ಷದಲ್ಲೇ ಆಗುತ್ತೆ. ಒಂದು ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ಹೇಳೋದಾಗಿತ್ತು. ಸೊ ತಾವು ಇವತ್ತು ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ಹಾಗೂ ಅದರ 2 ಫಲಾನುಭವಿಗಳು, ಒಬ್ರು ಈಗಾಗಲೇ ತಮ್ಮ ಜೀವನದಲ್ಲಿ ಒಂದು ಉನ್ನತ ಸಾಧನೆಯನ್ನು ಮಾಡ್ತಾ ಕೂಡ ಇದ್ದಾರೆ,
ಇನ್ನೊಬ್ರು ಈಗಾಗಲೇ ಅರಳ್ತಾ ಇದ್ದಾರೆ. ಸೊ ಇವರೆರಡರ ಒಂದು ನಿದರ್ಶನ ನಾವು ನಿಮಗೆ ಕೊಟ್ಟಿದ್ದೇವೆ. ಅದೇ ತರ ಇವತ್ತು ಈ ಒಂದು ಸರ್ಜರಿಯಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಅವರು ಆರಂಭಿಕವಾಗಿ ಏನು ಹೇಳಿದ್ರು, ಸೂಜಿ ಚಿಕಿತ್ಸೆಯಿಂದ ಅಂತಿಮವಾಗಿ ಒಂದು ರೇಡಿಯೇಷನ್ ಥೆರಪಿ ತನಕ ಎಲ್ಲವನ್ನೂ ಕೊಡ್ಲಿಕ್ಕೆ ಇವತ್ತು ಎನ್ಎಫ್ಒಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಹಾಗೂ ಜುಲೇಖಾ ಎನ್ಎಫ್ಒ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸಜ್ಜಿತವಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಆಸ್ಪತ್ರೆಯ ಕ್ಯಾನ್ಸರ್ ಇವತ್ತು ಏನು ಪ್ರಕರಣಗಳನ್ನ ನಾವು ಮಾಡಿದ್ದೇವೆ ಅದರಲ್ಲಿ 95% ಪ್ರಕರಣಗಳನ್ನ ನಾವು ಸರ್ಕಾರಿ ಯೋಜನೆಗಳಲ್ಲಿ ಉಚಿತವಾಗಿ ಮಾಡಿದ್ದೇವೆ ಅನ್ನೋದಂಥದ್ದು ಅದು ದಾಖಲೆಗಳಲ್ಲಿ ಇರುವಂತದ್ದು, ಸರ್ಕಾರಿ ದಾಖಲೆಗಳಲ್ಲಿ ಇರುವಂತದ್ದು. 95% ಈ ಆಸ್ಪತ್ರೆಗೆ ಆದಂತಹ ಇವತ್ತಿನ ಕ್ಯಾನ್ಸರ್ ಚಿಕಿತ್ಸೆಗಳನ್ನ ನಾವು ಸರ್ಕಾರಿ ಯೋಜನೆಯಲ್ಲಿ ಸಮರ್ಪಕವಾಗಿ ಮಾಡಿದ್ದೇವೆ. ಯಾವುದೇ ತರದ ಹೆಚ್ಚುವರಿ ನಾವು ಒಂದು ಬಿಲ್ಗಳನ್ನ ಮಾಡದೆ ಸರ್ಕಾರದ ಯೋಜನೆಗಳಲ್ಲಿ ಏನು ಬರ್ತದೆ ಅದರಲ್ಲೇ ನಾವು ಮಾಡಿದ್ದೇವೆ. ಇವತ್ತು ಕೇವಲ ABRK ಅಷ್ಟೇ ಅಲ್ಲ, ಅಂದ್ರೆ ಆಯುಷ್ಮಾನ್ ಅಷ್ಟೇ ಅಲ್ಲ, ESI ಇರ್ಬೋದು, ಯಶಸ್ವಿನಿ ಇರ್ಬೋದು, ಸಂಪೂರ್ಣ ಸುರಕ್ಷಾ ಇರ್ಬೋದು, ಈ ಎಲ್ಲಾ ಯೋಜನೆಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ತಮ್ಮಲ್ಲಿ ನಾವು ಒಂದೇ ವಿನಂತಿ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ತಮ್ಮ ಗಮನಕ್ಕೆ ಯಾಕೆ ತಂದಿದ್ದು ಅಂತ ಹೇಳಿದ್ರೆ, ತಾವು ಕೆಲವು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದರೆ ಕ್ಯಾನ್ಸರ್ ಅನ್ನುವ ಶಬ್ದ ಬಂದ ತಕ್ಷಣ ಮನೆಯವರು ಸೋತು ಹೋಗ್ಬಿಡ್ತಾರೆ, ಜೀವನ ಮುಕ್ತಾಯ ಆಗಿದೆ ಅನ್ಕೊಳ್ತಾರೆ. ಆಗಿಲ್ಲ. ಕ್ಯಾನ್ಸರ್ಗಳನ್ನ ಕೂಡ ಆರಂಭಿಕ ಹಂತದಲ್ಲಿ ಸೂಕ್ತ ಸ್ಥಳಗಳಲ್ಲಿ ಎಲ್ಲಾ ವ್ಯವಸ್ಥೆ ಇರುವಂತಹ ಸ್ಥಳಗಳಲ್ಲಿ ಬಂದ್ರೆ ಅದನ್ನ ಅತ್ಯಂತ ಸಮರ್ಪಕವಾಗಿ ನಾವು ಚಿಕಿತ್ಸೆ ಮಾಡಬಹುದು. ಈಗಾಗಲೇ ಅವರು ಹೇಳಿದ್ರು ಶಸ್ತ್ರಚಿಕಿತ್ಸೆ ಇಲ್ಲಾಯ್ತು, ಮುಂದಿನ ಚಿಕಿತ್ಸೆಗೆ ಮಣಿಪಾಲಕ್ಕೆ ಹೋಗ್ಬೇಕಾಯ್ತು ಅಂತ ಹೇಳಿ. ಬಹುಶಃ ತುಂಬಾ ಕಡಿಮೆ ಜನ ಆ ಒಂದು ಕಷ್ಟವನ್ನು ತಗೊಳ್ತಾರೆ, ಒಂದು ಕಡೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ. ಆದ್ರಿಂದ ಇವತ್ತು ಎನ್ಎಫ್ಒ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯ ಜುಲೇಖಾ ಎನ್ಎಫ್ಒ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ನಾವು ಆರಂಭಿಸಿದ್ದೇವೆ. ಇದರ ಉದ್ದೇಶ ಒಂದು ರೋಗಿ ಕ್ಯಾನ್ಸರ್ ಅನ್ನುವ ಶಬ್ದದಿಂದ ಬಂದ ಮೇಲೆ ಆ ಕ್ಯಾನ್ಸರ್ಗೆ ಬೇಕಾದ ಎಲ್ಲಾ ಚಿಕಿತ್ಸೆಗಳನ್ನು ಕೂಡ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಅಥವಾ ಸರ್ಕಾರಿ ಯೋಜನೆಗಳು ಮುಕ್ತವಾಗಿ ಕೊಡೋದು. ಆ ಒಂದು ಧ್ಯೇಯವನ್ನ ನಾವು ಇಟ್ಕೊಂಡಿದ್ದೇವೆ, ಇದುವರೆಗೂ ಪಾಲಿಸಿದ್ದೇವೆ, ಮುಂದೆ ಕೂಡ ಮಾಡ್ತೇವೆ ಅನ್ನೋ ವಿಶ್ವಾಸವನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಖ್ಯವಾಗಿ ನಮ್ಮ ಮಾಧ್ಯಮ ಸಂಯೋಜಕ ಬಾಲಕೃಷ್ಣ ಶೆಟ್ಟಿ ಅವರು ನಾವು ಹೇಳಿದಾಗ ಎಲ್ಲವೂ ಕೂಡ ಈ ಒಂದು ಸಂಯೋಜನೆ ಮಾಡ್ತಾರೆ, ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮಸ್ತೆ. ನಮ್ಮೊಂದಿಗೆ ಇವತ್ತಿದ್ದಂತವರು ಎನ್ಎಫ್ಒಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದಂತಹ ಶ್ರೀಯುತ ಡಾಕ್ಟರ್ ಹಬೀಬ್ ರೆಹಮಾನ್ ಅವರು ಹಾಗೂ ನಾನು ಡಾಕ್ಟರ್ ನಾಗರಾಜ್ ಅಂತ ಎನ್ಎಫ್ಒಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸಹಾಯಕ ವೈದ್ಯಕೀಯ ಅಧೀಕ್ಷಕ. ಹಾಗೆ ಇವತ್ತು ಈ ಒಂದು ಸಂಪೂರ್ಣ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತವರು ಹಾಗೂ ಇದರ ಒಂದು ಕ್ಯಾಪ್ಟನ್ ಲೀಡರ್ ಅಂತ ಅನಿಸಿಕೊಂಡಂತವರು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರು. ಇವರು ಮಂಗಳೂರಿನಷ್ಟೇ ಅಲ್ಲ, ನಾಡಿನ ಖ್ಯಾತ ಅರ್ಬುದ ರೋಗ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಜುಲೇಖಾ ಎನ್ಎಫ್ಒ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಅರ್ಬುದ ರೋಗ ಸರ್ಜಿಕಲ್ ಆಂಕಾಲಜಿ ಇದರ ವಿಭಾಗ ಮುಖ್ಯಸ್ಥರು ಹಾಗೂ ಅವರ ತಂಡದ ಸದಸ್ಯರಾದಂತಹ ಡಾಕ್ಟರ್ ಅಮರ್ ರಾವ್ ಅವರು, ಡಾಕ್ಟರ್ ನೂರ್ ಮೊಹಮ್ಮದ್ ಅವರು ಹಾಗೂ ಎನ್ಎಫ್ಒಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮಕ್ಕಳ ವಿಭಾಗದ ಡಾಕ್ಟರ್ ಅನಿತಾ ಪ್ರಭು ಅವರು ಕೂಡ ಇಲ್ಲಿದ್ದಾರೆ. ಯಾವುದೇ ಒಂದು ಸರ್ಜರಿಯಲ್ಲಿ ಅರವಳಿಕೆ ತಜ್ಞರು ತುಂಬಾ ಮುಖ್ಯ, ಅನಸ್ತೇಷಿಯಾ. ಸೊ ಡಾಕ್ಟರ್ ಪ್ರೀತಿ ಅವರು ಈ ಸಂದರ್ಭದಲ್ಲಿ ನಮ್ಮೊಂದಿಗಿಲ್ಲ, ಮತ್ತು ಅವರು ಕೂಡ ಈ ಒಂದು ಸಂಪೂರ್ಣ ಕಾರ್ಯಕ್ರಮದಲ್ಲಿ ಹಾಗೂ ಶಸ್ತ್ರಚಿಕಿತ್ಸೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಮುಖ್ಯ. ಅದೇ ರೀತಿ ಈ ಸಂದರ್ಭದಲ್ಲಿ ಎನ್ಎಫ್ಒಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಉಪ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀಯುತ ಮೊಹಮ್ಮದ್ ಸಾಬಿತ್ ಅವರು ಇದ್ದಾರೆ ಹಾಗೂ ಜುಲೇಖಾ ಎನ್ಎಫ್ಒ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಸಹಾಯಕ ವೈದ್ಯಕೀಯ ಅಧೀಕ್ಷಕರಾದಂತಹ ಡಾಕ್ಟರ್ ಬೋನಿಪೋಲ್ ಅವರು ಇದ್ರು ಹಾಗೂ ಎನ್ಎಫ್ಒ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಶ್ರೀಯುತ ಅಧೀಕ್ಷಕರಾದಂತಹ ಶ್ರೀಮತಿ ಸತ್ಯವತಿ ದೇವಿಯವರು ಕೂಡ ಇದ್ರು. ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಜುಲೇಖಾ ಎನ್ಎಫ್ಒ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಒಂದು ರೂಪುರೇಷೆ ನಿರ್ಧರಿಸಿದವರು, ಅದರ ಶಿಲ್ಪಿಗಳು ಅಂತ ಹೇಳಿದ್ರೆ ಡಾಕ್ಟರ್ ಎಂ ವಿಜಯ್ ಕುಮಾರ್ ಅವರು ಕಿದ್ವಾಯಿಯ ಮಾಜಿ ನಿರ್ದೇಶಕರು ಹಾಗೂ ನಾಡಿನ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞರು. ಇವತ್ತು ಅವರು ನಮ್ಮ ಎನ್ಎಫ್ಒಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಈ ಒಂದು ಸಂಪೂರ್ಣ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು. ಇವತ್ತು ನಾವು ಹೇಳಿದ್ವಿ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಅಥವಾ ಸರ್ಕಾರಿ ಯೋಜನೆಯಲ್ಲಿ ಅವರು ಏನ್ ಹಣ ಕೊಡ್ತಾರೆ ಅದರಲ್ಲಿ ನಾವು ಚಿಕಿತ್ಸೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಎನ್ಎಫ್ಒಯ ವಿಶ್ವವಿದ್ಯಾಲಯದ ಕುಲಪತಿಗಳು, ಸಹ ಕುಲಪತಿಗಳು, ನಮ್ಮ ಮ್ಯಾನೇಜ್ಮೆಂಟ್ ಅವರು ಕೂಡ ಕಾರಣ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷ ಧನ್ಯವಾದಗಳನ್ನ
ನಮ್ಮ ಫಲಾನುಭವಿಗಳು ಅವರು ಇವತ್ತು ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಬಿಸಿ ಇದ್ರು ಕೂಡ ಬಿಡುವು ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಬೇರೆಯವ್ರಿಗೊಂದು ಸ್ಫೂರ್ತಿ ಆಗಲಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕ್ಯಾನ್ಸರ್ ಸರ್ವೈವಲ್ ಹೇಗೆ ಜೀವನದಲ್ಲಿ ಸಕ್ಸೆಸ್ ಮಾಡಬಹುದು ಅನ್ನೋದಕ್ಕೆ ಅವರೇ ಒಂದು ನಿದರ್ಶನ. ಅವರಿಗೂ ಕೂಡ ನಾನು ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೇನೆ.